ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿಧಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तೋ ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಸ್ವಸ್ತಿಯಸ್ತು. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಪ್ರಳಯದ ವರ್ಣನೆಯನ್ನು ಕೂಡ ಮಾಡಿ ಭಗವಂತನ ಅನೇಕ ಮಹಿಮೆಗಳನ್ನು ಕೂಡ ತಿಳಿಸ್ತಾರೆ. ಆ ಪರಮಾತ್ಮನ ಮಹಿಮೆಗಳನ್ನ ತಿಳಿಸ್ತಾ ಯಾರು ಭಗವಂತನಲ್ಲಿ ವಿಶೇಷವಾಗಿ ಮನಸ್ಸನ್ನ ಇಡುತ್ತಾರೆ ಅಂಥವರಿಗೆ ಆಗುವ ಮಹಾ ಪ್ರಯೋಜನ ಏನು ಅನ್ನುವುದನ್ನು ಹೇಳ್ತಾ, ಸಂಸಾರ ಸಿಂಧುಮತಿ ದುಸ್ತರ ಮುತ್ತಿತೀರ್ಷೋಃ ನಾನ್ಯಃ ಪ್ಲವೋ ಭಗವತಃ ಪುರುಷೋತ್ತಮಸ್ಯ ಲೀಲಾ ಕಥಾ ರಸ ನಿಷೇವಣ ಮಂತರೇಣ ಪುಂಸೋ ಭವೇದ್ ವಿವಿಧ ದುಃಖದವಾರ್ದಿತಸ್ಯ. ಪರಮಾತ್ಮನ ಕಥಾಶ್ರವಣ, ಆ ಪರಮಾತ್ಮನ ಆ ಕಥಾಶ್ರವಣದ ಏನೊಂದು ಅಮೃತ ಇದೆ, ಆ ಭಗವಂತನ ಹರಿಕಥಾ ಅಮೃತ, ಆ ಅಮೃತವನ್ನು ಸೇವನ ಮಾಡುವುದು ಬಿಟ್ಟು ಈ ಸಂಸಾರವೆಂಬುವಂತಹ ದೊಡ್ಡ ಸಿಂಧು ದಾಟಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾದ ಸಿಂಧುಗಳನ್ನೇ ದಾಟೋದು ಕಷ್ಟ ಇರುತ್ತದೆ, ಅಂಥದ್ದು ಇದು ಸಂಸಾರ ಸಿಂಧು. ಅಂತಹ ಈ ಸಂಸಾರ ಸಿಂಧುವನ್ನ ಅತ್ಯಂತ ದುಸ್ತರ, ಇದು ಅತಿ ದುಸ್ತರ, ಇದನ್ನು ದಾಟುವುದು ಏನು ಮಾಡಿದರೂ ಸಾಧ್ಯ ಇಲ್ಲ. ಅಂತಹ ಅತಿ ದುಸ್ತರವಾದ ಸಂಸಾರ ಸಿಂಧುವನ್ನ ದಾಟಬೇಕು ಅಂತನ್ನುವ ಅಪೇಕ್ಷೆಯನ್ನ ಸಂಕಲ್ಪವನ್ನು ಮಾಡಿದ ಮೇಲೆ ಅದಕ್ಕೆ ಒಂದೇ ಒಂದು ಉಪಾಯ ಅಂತಂದ್ರೆ ಹರಿಕಥಾ ಅಮೃತಪಾನ. ಅಂತಹ ಲೀಲಾ ಕಥಾ ರಸ ನಿಷೇವಣ ಮಂತರೇಣ, ಅದನ್ನ ಬಿಟ್ರೆ ಬೇರೆ ಯಾವ ಉಪಾಯವೂ ಕೂಡ ಇಲ್ಲ. ನಾನಾ ದುಃಖಗಳಲ್ಲಿ ಬೇಯ್ತಾ ಇರುವಂತಹ ಸಂಸಾರಿಗಳಿಗೆ ಅದೊಂದೇ ಒಂದು ಉಪಾಯ, ಭಗವಂತನ ಕಥಾ ಶ್ರವಣ. ಹೀಗೆ ಪುರಾಣ ಸಂಹಿತಾಂ ಏತಾಂ ಋಷಿರ್ನಾರಾಯಣೋ ವ್ಯಯಃ ನಾರದಾಯ ಪುರಾಪ್ರಾಹ ಕೃಷ್ಣದ್ವೈಪಾಯನಾಯ ಸಹ. ಹಿಂದೆ ಇದನ್ನ ಭಾಗವತ ಆಗತಿ ಕ್ರಮವನ್ನ ನಾವು ಹಿಂದೆ ತೃತೀಯ ಸ್ಕಂಧದಲ್ಲಿ ಆರಂಭದಲ್ಲಿ ನಾವು ಕೇಳ್ತೀವಿ. ಆ ರೀತಿಯಲ್ಲಿ ಇಲ್ಲೂ ಕೂಡ ಹೇಳ್ತಾರೆ, ಪುರಾಣ ಸಂಹಿತಾಂ ಏತಾಂ. ಈ ಭಾಗವತವನ್ನ ಹಿಂದೆ ಪರಮಾತ್ಮ ನಾರಾಯಣ
ಆ ಪರಮಾತ್ಮ ಹಿಂದೆ ತಾನು ನಾರದರಿಗೆ ಹೇಳಿದ. ಆ ನಾರದರು ಇದನ್ನ ವೇದವ್ಯಾಸ ದೇವರ ಮುಂದೆ ಅದನ್ನ ಅನುವಾದ ಮಾಡಿದರು. ಆ ವೇದವ್ಯಾಸ ದೇವರು ಸವೈ ಮಹ್ಯಂ ಮಹಾರಾಜ ಭಗವಾನ್ ಬಾದರಾಯಣ. ಆ ವೇದವ್ಯಾಸ ದೇವರು ನನಗೆ ಅರ್ಥಾತ್ ಶುಕಾಚಾರ್ಯರಿಗೆ ಅದನ್ನು ಹೇಳಿದ್ದಾರೆ. ಅದೇ ಭಾಗವತವನ್ನ ಅತ್ಯಂತ ಪ್ರೀತರಾಗಿ ಅತ್ಯಂತ ಸಂತುಷ್ಟರಾಗಿ ಈ ಭಾಗವತವನ್ನ ಅವರು ನನಗೆ ಉಪದೇಶ ಮಾಡಿದರು. ಎಂತಹ ಭಾಗವತ ಅಂತಂದ್ರೆ ವೇದ ಸಂಹಿತಾಂ. ಇದು ವೇದಕ್ಕೆ ಸರಿಸಮಾನವಾದಂತಹ ಒಂದು ಅದ್ಭುತವಾದಂತಹ ಒಂದು ವಾಂಗ್ಮಯ. ಸತ್ಯಧರ್ಮ ತೀರ್ಥರು ಬಹಳ ಒಳ್ಳೆಯ ಅರ್ಥವನ್ನು ಹೇಳ್ತಾರೆ. ವೇದ ಸಂಹಿತಾಂ ಅಂತನ್ನುವ ಮಾತಿಗೆ ಒಂದು ಹೊಸದಾದಂತಹ ಒಂದು ಒಳ್ಳೆಯ ವಿಚಾರವನ್ನು ನಮಗೆ ಪ್ರಾಯ ವೇದಕ್ಕೆ ಸರಿಸಮಾನ ತಕ್ಕಡಿಯಲ್ಲಿ ಇಟ್ಟು ತೂಗಿದರೆ ಭಾಗವತ ವೇದ ಎರಡೂ ಸಮಾನವಾಗಿ ಇರ್ತದೆ, ಅಷ್ಟೇ ಸಮಾನವಾದದ್ದು ಎಂಬಂತಹ ಅರ್ಥ ನಮಗೆ ಸಹಜವಾಗಿ ಬುದ್ಧಿಯಲ್ಲಿ ಬಂದೇ ಬರ್ತದೆ. ಆದರೆ ಸತ್ಯಧರ್ಮ ತೀರ್ಥರು ಒಂದು ಹೊಸ ಅರ್ಥವನ್ನು ಹೇಳ್ತಾರೆ. ವೇದ ಸಂಹಿತಾಂ ಅಂತನ್ನುವುದರಿಂದಾಗಿ ಸಾಮಾನ್ಯವಾಗಿ ವೇದಗಳಲ್ಲಿ ಮತ್ತೆ ದೋಷದ ಶಂಕಾನೂ ಇಲ್ಲ, ಅದು ನಿರ್ದೋಷವಾದದ್ದು ವೇದ. ವೇದದಲ್ಲಿ ಪುರುಷ ದೋಷ ನಿಬಂಧನ ದೋಷಗಳನ್ನು ಸರ್ವಥಾ ಶಂಕಾ ಮಾಡತಕ್ಕದ್ದೇ ಅಲ್ಲ. ಯಾಕೆ ಅಂದ್ರೆ ಪುರುಷರಿಂದ ರಚಿತವೇ ಅಲ್ಲ, ಅದು ಶಶ್ವತ್ ಏಕಪ್ರಕಾರವಾಗಿ ಯಾವಾಗಲೂ ಏಕಪ್ರಕಾರವಾಗಿ ಇದೆ ಅದು. ಆದ್ರಿಂದಾಗಿ ದೋಷ ಶಂಕಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ವೇದದಲ್ಲಿ ಯಾರಾದ್ರೂ ವೇದ ತಪ್ಪು ಹೇಳಿದೋ ಏನೋ ಇಲ್ಲವೇ ಇಲ್ಲ. ವೇದ ಅಂದ್ಮೇಲೆ ಅದು ಸರಿಯಾದದ್ದೇ. ಅಂಥ ವೇದಕ್ಕೆ ಸರಿ ಸಮಾನವಾಗಿದೆ ಭಾಗವತ ಅಂತನ್ನೋದರಿಂದ ಭಾಗವತದಲ್ಲೂ ಕೂಡ ದೋಷ ಶಂಕ ಅಂತನ್ನೋದು ಸರ್ವಥಾ ಇಲ್ಲ. ಪುರಾಣಗಳಲ್ಲಿ ಕೆಲವು ಬೇರೆ ಪುರಾಣಗಳಲ್ಲಿ ದೋಷ ಶಂಕ ಇದೆ. ಅಲ್ಲಿ ವಿಪ್ರಲಂಬ ಮೂಲಕವಾಗಿ ಅಲ್ಲಿ ರಚಿತವಾದದ್ದು ಇದೆ, ಮೋಹನಕ್ಕಾಗಿ ರಚಿತವಾದದ್ದು ಇದೆ. ಬೇರೆ ಭಾಷಾದಲ್ಲಿ ಬೇರೆ ಏನೋ ಒಂದು ರೀತಿಯ ಗುಹ್ಯ ಭಾಷಾ ಅಥವಾ ದರ್ಶನ ಭಾಷಾ, ಆ ಭಾಷಾಗಳಲ್ಲಿ ಪ್ರಯೋಗ ಮಾಡಿದ್ದೆಲ್ಲವೂ ಇದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ಆ ಯಾವ ದೋಷಗಳೂ ಕೂಡ ನಾವು ಚಿಂತನವನ್ನೂ ಮಾಡತಕ್ಕದ್ದಲ್ಲ. ಅದರಿಂದ ವೇದದಂತೆ ಇದೂ ಕೂಡ ನಿರ್ದೋಷ ಅಲ್ಲ, ಆ ವಿಷಯದಲ್ಲೂ ಸಂಹಿತವಾಗಿದೆ. ವೇದ ಸಂಹಿತಾಂ ಅಂದ್ರೆ ನಿರ್ದೋಷತ್ವೇನ ಕೂಡ ಇದು ಸಮ್ಮತವಾಗಿದೆ. ವೇದ ಎಷ್ಟು ಭಗವಂತನ ಗುಣಗಳನ್ನ ಹೇಳಿಕೊಡುತ್ತದೆ, ಅಷ್ಟು ಭಗವಂತನ ಗುಣಗಳನ್ನ ಅಂದರೆ ವಿಷಯತಃನೂ ಸಾಮ್ಯ, ನಿರ್ದೋಷತ್ವೇನೂ ಸಾಮ್ಯವನ್ನ, ಬಹಳ ಮಹತ್ವದ ಒಂದು ಒಳ್ಳೆಯ ವಿಚಾರವನ್ನ ಪೌರುಷೇಯವಾಗಿದ್ರೂ ಕೂಡ, ಸಾಮಾನ್ಯ ಪೌರುಷೇಯ ಗ್ರಂಥಗಳಲ್ಲಿ ಪುರುಷ ದೋಷ ನಿಬಂಧನ ದೋಷಗಳು ಬರುವ ಸಂಭವವಾದರೂ ಇರುತ್ತದೆ. ಇಲ್ಲ ದೇವರ ರಚನೆ ಮಾಡಿದ್ದಾನೆ, ದೇವರ ನಿರ್ದೋಷ ಅಲ್ಲ ಅಂದ್ರೆ ನಿರ್ದೋಷನಾದ ದೇವರ ರಚನೆ ಮಾಡಿದ ಬೇರೆ ಪುರಾಣಗಳಲ್ಲೂ ದೋಷ ಶಂಕ ಇದೆ, ಆದರೆ ಭಾಗವತದಲ್ಲಿ ಅದು ಇಲ್ಲ ಅನ್ನುವ ಒಂದು ಒಳ್ಳೆ ತತ್ವವನ್ನ ಸತ್ಯಧರ್ಮ ತೀರ್ಥರು ಇಲ್ಲಿ ತಿಳಿಸ್ತಾರೆ. ಹಾಗೆ ಇಮಾಂ ಭಾಗವತೀಂ ಪ್ರೀತಃ, ಇಂಥ ಭಾಗವತವನ್ನ ನನಗೆ ಅರ್ಥಾತ್ ಶುಕಾಚಾರ್ಯರಿಗೆ ಪರಮಾತ್ಮ ಉಪದೇಶ ಮಾಡಿದ. ಏತಾಂ ವಕ್ಷತ್ಯಸೌ ಸೂತ ಋಷಿಭ್ಯ ನಿಮಿಷಾಲಯೇ. ಇದೇ ಒಂದು ಭಾಗವತವನ್ನ, ಈ ಭಾಗವತ ಇನ್ನೂ ನಡೀತಾ ಇದೆ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮೂಹದಲ್ಲಿ, ಗುಂಪಿನಲ್ಲಿ, ಸಭೆಯಲ್ಲಿ ಸೂತಾಚಾರ್ಯರು ಕೂತಿದ್ದಾರೆ. ಆಗ ಆ ಸೂತಾಚಾರ್ಯರಿಗೇನೆ ನಿರ್ದೇಶ ಮಾಡಿ ಶುಕಾಚಾರ್ಯರು ಹೇಳ್ತಾರೆ, ಇದೇ ಭಾಗವತವನ್ನ ಮುಂದೆ ಸೂತಾಚಾರ್ಯರು ಏತಾಂ ವಕ್ಷತ್ಯಸೌ ಸೂತಃ ನಿರ್ದೇಶ ಮಾಡಿ, ಪ್ರಾಯ ಬಟ್ಟು ಮಾಡಿಯೇ ಹೇಳ್ತಾ ಇದ್ದಾರೋ ಏನೋ, ಸೂತಾಚಾರ್ಯರು ಅಲ್ಲೇ ಕೂತಿದ್ದಾರೆ. ಸೂತಾಚಾರ್ಯರು ಪ್ರಥಮ ಸ್ಕಂದದಲ್ಲಿ ಹೇಳಿದ ಅಹಂಚ ತತ್ರ ನಿವಿಷ್ಟ, ನಾನೂ ಅಲ್ಲೇ ಇದ್ದೆ. ಆದ್ರೆ ಯಾರಿದ್ರು ಅವ್ರನ್ನ ಹೇಳಿಲ್ಲ ಸೂತಾಚಾರ್ಯ, ಯಾರು ಶಿವ ಬಂದ್ರು ಅಲ್ಲಿ ಬಂದಿಲ್ಲ. ಆದ್ರೆ ಅಹಂಚ ತತ್ರ ಅಧ್ಯಗಮಂ ಅಂಥೇಳಿ ನಾನು ಅಲ್ಲೇ ಕೇಳಿದೆ ಅಂತ, ಅಂದ್ರೆ ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳುವ ಸಂದರ್ಭದಲ್ಲಿ ಸೂತಾಚಾರ್ಯರು ಇದ್ರು. ಹಾಗಾಗಿ ಸೂತಾಚಾರ್ಯರು ಕೇಳ್ತಾ ಇರಬೇಕಾದಾಗ, ಪರೀಕ್ಷಿತನಿಗೆ ಹೇಳಬೇಕಾದಾಗ ಈ ಶುಕಾಚಾರ್ಯರು ಹೇಳ್ತಾರೆ, ಇದೇ ಸೂತಾಚಾರ್ಯರೇನೆ ಆ ನೈಮಿಷಾರಣ್ಯದಲ್ಲಿ ಎಲ್ಲರಿಗೆ ಭಾಗವತವನ್ನ ಇದೇ ಭಾಗವತವನ್ನೇ ಹೇಳ್ತಾರೆ ಅಂತ. ಎಷ್ಟು ವಿಶ್ವಾಸ, ಎಷ್ಟು ಮುಂದಿನ ಆಲೋಚನೆ, ಎಷ್ಟು ಅವರಿಗೆ ಮುಂದಿನ ದರ್ಶನ. ಕಾಲತ್ರಯದ ಸಾಕ್ಷಾತ್ ರುದ್ರದೇವರು ಶುಕಾಚಾರ್ಯರು, ಅದರಿಂದಾಗಿ ಅಸಂಭಾವಿತನೂ ಖಂಡಿತ ಅಲ್ಲ. ದೀರ್ಘ ಸತ್ರೆ ಕುರುಶ್ರೇಷ್ಠ ಸಂಪೃಷ್ಟ ಶೌನಕಾದಿಭಿ, ಶೌನಕಾದಿಗಳಿಗೆ ಎಲ್ಲರಿಗೆ ಇವರೇ ಉಪದೇಶವನ್ನು ಮಾಡ್ತಾರೆ. ಅತ್ರಾನು ವರ್ಣ್ಯತೆ. ಕೊನೆ ಭಾಗಕ್ಕೆ ಹೌದು, ಇವರು ಕೂಡ ಸೂತಾಚಾರ್ಯ ಹೇಳಿದ್ದು ಅಲ್ಲಿಂದ ತುಂಬಾ ಹತ್ತಿರದಲ್ಲಿ, ಅಲ್ಲಿಂದ ಬಂದೇ ಬಿಟ್ಟ, ಕಾಲ ವ್ಯತ್ಯಾಸ ಇಲ್ಲ. ಯಾಕೆ ಅಂತಂದ್ರೆ ಕಲಿಮಾಗತಮಾಜ್ಞಾಯ ಕ್ಷೇತ್ರೇಸ್ಮಿನ್ ಸಕ್ಷಣಾ ವಯಂ, ಕಲಿ ಕಾಲ ಬರ್ತಾ ಇದೆ ಅಂತನ್ನುವುದಾಗಿ ತಿಳಿದುಕೊಂಡು 1000 ವರ್ಷದ ನಾವು ಜ್ಞಾನಸತ್ರವನ್ನು ಮಾಡ್ತಾ ಇದ್ದೀವಿ ಅಂತ. ಹಾಗಾದ್ರೆ ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದೇ ಕಲಿಯುಗ ಆರಂಭವಾಗಿ ಬಿಟ್ಟಾಗ.
ಯಾಕಂದ್ರೆ ದುರ್ಯೋಧನ ಬಿದ್ದಾಗಿ ಕಲಿಯುಗ ಆರಂಭವಾಗಿದೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಬದದ. ದುರ್ಯೋಧನ ಬಿದ್ದ ಕಲಿಯುಗ ಆರಂಭವಾಯಿತು. ಪರೀಕ್ಷಿತನಿಗೆ ಇದನ್ನು ಹೇಳೋದಂತೂ ಮುಂದೆನೆ ಕಲಿಯುಗದಲ್ಲೇನೆ. ಹಾಗಾದ್ರೆ ಕಲಿಯುಗದಲ್ಲೇನೆ ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದು. ಕಲಿಯುಗ ಆರಂಭವಾಗೋದಕ್ಕಿಂತ ಪೂರ್ವದಲ್ಲೇನೆ ಇವರೆಲ್ಲರೂ ಕೂಡ ತಾವು ಕೂತು ಬಿಟ್ಟಿದ್ದಾರೆ ದೊಡ್ಡದಾದಂತಹ ಒಂದು ಜ್ಞಾನಸತ್ರದಲ್ಲಿ, ಶೌನಕಾದಿಗಳು. ಅಂದ್ರೆ ಶೌನಕಾದಿಗಳ ದೊಡ್ಡ ದೀರ್ಘವಾದಂತಹ ಜ್ಞಾನಸತ್ರ ನಡೀತಾ ಇದೆ. ನಡೀತಾ ಇರಬೇಕಾದಾಗೆ 1000 ವರ್ಷದ ದೀರ್ಘಕಾಲದ್ದು ನಡೀತಾ ಇರಬೇಕಾದಾಗೇನೆ ಅಲ್ಲಿ ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳಿದ್ದಾರೆ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಮುಗಿಸ್ಕೊಂಡು ಬಂದ ಮೇಲೆ ಇವರಿಗೆ ಎಲ್ಲ ಮತ್ತು ಉಪದೇಶಾದಿಗಳನ್ನ ಆರಂಭವನ್ನು ಮಾಡಿದ್ದಾರೆ. ಅದರಿಂದ ಬಹಳ ಕಾಲ ವಿಳಂಬ ಅನ್ನುವುದೇನಿಲ್ಲ. ಅಲ್ಲಿಂದ ಬಂದ ಕೂಡಲೇ ಇಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಮತ್ತು ಆದದ್ದು ಕೂಡ ಅದೇ ಕಾಲದಲ್ಲೇನೆ. ಅಲ್ಲಿ ಬಂದ ಕೂಡಲೇ ಬಂದು ಸಮೀಪದಲ್ಲೇ ಬಂದು ಹೇಳಿದ್ದಾರೆ. ದೀರ್ಘಸತ್ರೆ ಕುರುಶ್ರೇಷ್ಠ ಸಂಪೃಷ್ಟ ಶೌನಕಾದಿಭಿ ಅತ್ರಾನು ವರ್ಣ್ಯತೆ ಅಭೀಕ್ಷಣಂ ವಿಶ್ವಾತ್ಮ ಭಗವಾನ್ ಹರಿಹಿ. ಇಲ್ಲಿ ಅತ್ಯಂತ ಸಮ್ಯಕ್ ಆಗಿ ಅಭೀಕ್ಷಣ ಮೇಲಿಂದ ಮೇಲೆ ತುಂಬ ಚೆನ್ನಾಗಿ ವಿಶೇಷವಾಗಿ ಪರಮಾತ್ಮನನ್ನ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ, ವರ್ಣಿಸಿದ್ದಾರೆ. ತ್ವಂಚರಾಜನ್ ಮರಿಷ್ಯೇತಿ ಪಶುಬುದ್ಧಿ ವಿಮಾಂಜಹಿ. ಇದು ಪಶುಬುದ್ಧಿ. ಇದು ನೀನು ನಿನಗೆ ನಾನು ಪ್ರಾಣ ಬಿಡುತ್ತೇನೆ ಅಂತನ್ನುವುದಾಗಿ ನಿನಗೆ ಹೆದರಿಕೆ ಏನಾದರೂ ಇತ್ತು ಅಂತಂದ್ರೆ ಅದನ್ನು ಬಿಟ್ಟು ಬಿಡು. ನಾನು ಸಾಯ್ತೇನೆ ಅಂತನ್ನುವಂತಹ ವಿಚಾರವನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಪಶುಬುದ್ಧಿ ಇದು. ನಜಾತಃ ಪ್ರಾಕ್ ಅಭೂತೋತ ದೇಹವತ್ವಂ ನನಂಕ್ಷ್ಯಸಿ. ನೀನು ಹುಟ್ಟಿಲ್ಲ, ನೀನು ಮುಂದೆ ಸಾಯುವುದೂ ಇಲ್ಲ, ನೀನೊಬ್ಬ ಜೀವ ಅಂತನ್ನುವುದಾಗಿ ನೀನು ಪಾರ್ಥಕ್ಯ ಬುದ್ಧಿಯನ್ನ ಸ್ಫುಟವಾಗಿ ಇಟ್ಟುಕೋ. ಸಾಮಾನ್ಯವಾಗಿ ನಾಹಂ ದೇಹ ಅಂತನ್ನುವಂತಹ ಸಾಮಾನ್ಯವಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಪಾರ್ಥಕ್ಯ ಬುದ್ಧಿ, ಅರ್ಥಾತ್ ದೇಹ ಬೇರೆ ನಾನು ಬೇರೆ ಎಂಬಂತಹ ಜ್ಞಾನ ಎಲ್ಲರಿಗೂ ಇದೆ. ಆದರೆ ಸ್ಫುಟವಾಗಿ ಇರೋದಿಲ್ಲ, ಸ್ಪಷ್ಟವಾಗಿ ಇರೋದಿಲ್ಲ. ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಈ ಭಾವನೆಯನ್ನ ನೀನು ಮಾಡಿಕೋ. ನೀನು ಹುಟ್ಟಿಲ್ಲ, ನೀನು ಸಾಯುವುದಿಲ್ಲ, ನೀನು ಜೀವ, ನೀನು ನಿನ್ನ ಪ್ರಯಾಣ ಇದೆ ಮತ್ತೆ ಪುನಃ. ನೀನು ಸಾಧನೆ ಮಾಡಬೇಕಾದಂತಹದ್ದು ಭಗವಂತನ ಚಿಂತನವನ್ನ ನೀನು ಮಾಡು. ನಾನು ಸಾಯ್ತೇನೆ ಅಂತನ್ನುವಂತಹ ಪಶುಬುದ್ಧಿಯನ್ನು ನೀನು ಸರ್ವಥ ಇಟ್ಟುಕೊಳ್ಳಿಕ್ಕೆ ಹೋಗಬೇಡ. ನ ಭವಿಷ್ಯಸಿ ಭೂತ್ವಾ ತ್ವಂ ಪುತ್ರ ಪೌತ್ರಾದಿ ರೂಪವಾನ್ ಬೀಜಾಂಕುರವತ ದೇಹಾದೇಹೆ ವ್ಯತಿರಿಕ್ತ ಯಥಾನಲಃ. ನೀನು ಪೂರ್ಣ ಭಿನ್ನನಾದಂಥವನು. ಇದನ್ನ ಎಲ್ಲ ಕಾಲದಲ್ಲೂ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಕೊನೆ ಹೊತ್ತಿಗೆ ಸ್ಮರಣೆ ಮಾಡಲೇಬೇಕು. ಇದನ್ನ ಬೇರೆ ಬೇರೆ ವ್ರತ ನಿಯಮಗಳ ಅನುಷ್ಠಾನದಲ್ಲೂ ಕೂಡ ಬಹಳ ಇದರ ಉಪಯೋಗವಾಗತ್ತೆ. ನಾನು ದೇಹವಲ್ಲ ಎಂಬ ಚಿಂತನೆ ಮಾಡ್ತಾ ಇದ್ದರೆ ಅನೇಕ ಸಲ ಒಂದು ಸಂದರ್ಭ ಬಂದಿತ್ತು. ಬದರಿಗೆ ಹೋಗುವಂತ ಸಂದರ್ಭ. ಅಲಕನಂದ ಸ್ನಾನ ಮಾಡಬೇಕಾಗಿದೆ. ಅಲಕನಂದ ಅಂತಂದ್ರೆ ಎಷ್ಟು ಬೆಚ್ಚಗಿರುತ್ತದೆ ಅಂತ ಎಲ್ಲರಿಗೂ ಗೊತ್ತು. ಹೀಗಾಗಿ ಅಲಕನಂದ ತುಂಬಾ ಬೆಚ್ಚಗಿರ್ತದೆ ಅಂದ್ರೆ ಅತ್ಯಂತ ಚಳಿ ಅಂತ ತಾತ್ಪರ್ಯ. ಅಷ್ಟು ತಣವು, ತುಂಬಾ ತಣ್ಣಗಿನ ನೀರು. ಅಲ್ಲಿ ಮುಳುಗಿ ಸ್ನಾನವನ್ನು ಮಾಡಬೇಕಾಗಿದೆ. ಮುಳುಗಿ ಸ್ನಾನವನ್ನು ಮಾಡಬೇಕಾದಾಗ ಒಂದು ಗಟ್ಟಿಯಾಗಿ ಆ ಸಂದರ್ಭದಲ್ಲಿ ದೇಹಕ್ಕೆ ಚಳಿ, ನಾನು ಜೀವ, ಈ ಒಂದು ಚಿಂತನವನ್ನ ಮಾಡಿ ನೀರಿನಲ್ಲಿ ಮುಳುಗಿದರೆ ಸಾಕಷ್ಟು ಪ್ರಮಾಣದ ನಮಗೆ ಚಳಿ ಕಮ್ಮಿ ಆಗತ್ತೆ, ಪೀಡೆ ಕಮ್ಮಿ ಆಗತ್ತೆ. ಏನಿದ್ರೂ ಸ್ವಲ್ಪ ದೇಹ ನಡಗಬಹುದು, ಪೀಡಾ ಕಮ್ಮಿ ಆಗತ್ತೆ. ಆ ಪೀಡಾ ಕಡಿಮೆ ಮಾಡುವುದೇನೆ ಈ ವಿವೇಕ. ದೇಹ ಬೇರೆ, ನಾನು ಬೇರೆ. ಇಲ್ಲೇ ಚಳಿಗಾಲದಲ್ಲಿ ಏನಾದ್ರೂ ಬಹಳ ಚಳಿ ಆಗ್ತಿತ್ತು, ಅಯ್ಯೋ ಚಳಿ ಇದೆ, ಬೆಳಗ್ಗೆ ಸ್ನಾನ ಮಾಡೋದು ಬೇಡ ಅಂದ್ರೆ ಚಳಿ ಯಾರಿಗೆ? ನನಗೆ ಚಳಿ ಆಗತ್ತಾ? ಚಳಿ ಆಗೋದು ದೇಹಕ್ಕೆ. ದೇಹ ಬೇರೆ, ನಾನು ಬೇರೆ. ನಾನು ಯಾಕೆ ಹಿಂಜರಿಲಿ ಇದರಿಂದಾಗಿ? ನನಗೆ ಸಾಧನ ಆಗಬೇಕು, ನನಗೆ ಪುಣ್ಯ ಬರಬೇಕು ಅಂತ ಹೇಳಿ ಆ ಒಂದು ವಿವೇಕ ಜ್ಞಾನವನ್ನ ಇಟ್ಟುಕೊಂಡರೆ ಅನೇಕ ಕಡೆಗೆ ನಮಗೆ ಪ್ರವೃತ್ತಿ ಬಹಳ ಚೆನ್ನಾಗತ್ತೆ. ಒಳ್ಳೆ ಪ್ರವೃತ್ತಿ, ನಿಷ್ಕಂಪ ಪ್ರವೃತ್ತಿ ನಡೆದು ಬಿಡುತ್ತದೆ. ಅದರಿಂದ ಬಹಳ ಒಳ್ಳೆಯ ಚಿಂತನ. ಕೊನೆ ಕಾಲದಲ್ಲೂ ಕೂಡ ವಿಶೇಷವಾಗಿ ಇದನ್ನ ಮಾಡಬೇಕಾದಂತಹ ಇದನ್ನ, ಈ ಬುದ್ಧಿಯನ್ನ ಬಿಡು ಅಂತ ಪರೀಕ್ಷಿತನಿಗೆ ಹೇಳ್ತಾರೆ. ಸ್ನೇಹ ನಿಷ್ಕಂಪಾಂ ಪ್ರವೃತ್ತಿ ಸ್ನೇಹಾಧಿಷ್ಠಾನ ವರ್ತ್ಯಗ್ನಿ ಸಂಯೋಗೋ ಯಾವದೀಯತೆ ತಾವದ್ ದೀಪಸ್ಯ ದೀಪತ್ವಂ ಏವಂ ದೇಹಕೃತೋ ಭವಃ. ಎಲ್ಲಿ ತನಕ ಬಹಳ ಚೆನ್ನಾಗಿರುವಂತಹ ಮಾತು. ಈ ಜನ್ಮ, ಈ ಸಂಸಾರ, ಇದೆಲ್ಲ ಎಲ್ಲಿ ತನಕ? ಶಬ್ದದಲ್ಲೂ ಬಹಳ ಸ್ವಾರಸ್ಯ ಇದೆ. ಪ್ರಶ್ನೆ ಮಾಡಿಕೊಂಡದ್ದು, ಅದಕ್ಕೆ ಉತ್ತರ ಕೊಡುವುದಾಗಿ, ಉತ್ತರ ಕೊಡುವುದು, ಉತ್ತರದಲ್ಲಿ ಬಳಸುವ ಶಬ್ದ ಎಲ್ಲವೂ ಬಹಳ ಸ್ವಾರಸ್ಯಪೂರ್ಣ.
ಎಲ್ಲಿ ತನಕ ಈ ಸಂಸಾರ, ಎಲ್ಲಿ ತನಕ ಈ ಅಭಿಮಾನ, ನಾನೇ ಅಂದರೆ ದೇಹದ ಧರ್ಮಗಳನ್ನ ಕೆಲವು ಸಲ ನನಗೇ ಇದೆ ಅನ್ನುವಂತ ಭಾವಿಸ್ತೇವೆ. ನಾನೇ ಕೃಶ, ನಾನೇ ಸ್ಥೂಲ ಇತ್ಯಾದಿಯಾಗೆಲ್ಲ ನಾವು ತಿಳಿತಿರ್ತೀವಿ. ಯಾರಾದರೂ ನಮಗೇನಾದರೂ ಬೈದು ಬಿಟ್ರೆ, ಎಷ್ಟು ಕಪ್ಪಿದ್ಯಾ ಅಂತಂದು ಬಿಟ್ರೆ, ನನಗೆ ಕಪ್ಪು ಅಂತಂದದ್ದ ಅಂತ, ದೇಹಕ್ಕೆ ಕಪ್ಪು ಅಂತಂದಿದ್ದು ನನಗಲ್ಲ. ಆದ್ರೆ ಈ ರೀತಿಯಾಗಿ ದೇಹಕ್ಕೆ ನಿಂದ ಮಾಡಿದಾಗಲೂ ಕೂಡ ನನಗೇ ನಿಂದ ಅನ್ನುವಂತೆ ಎಷ್ಟು ನಾವು ಕ್ಲೇಶವನ್ನು ಅನುಭವಿಸ್ತಾ ಇರ್ತೀವಿ. ಎಲ್ಲಿ ತನಕ ಈ ಕ್ಲೇಶಗಳು, ಎಲ್ಲಿ ತನಕ ಈ ಜನ್ಮ ಸಂಸಾರ ಅನ್ನೋದಕ್ಕೆ ಒಂದು ಉಪಾಯ, ಒಂದು ಮಾತನ್ನು ಶುಕಾಚಾರ್ಯರು ಹೇಳ್ತಾರೆ. ಸ್ನೇಹಾಧಿಷ್ಠಾನ ವರ್ತ್ಯಗ್ನಿ ಸಂಯೋಗ ಯಾವದೀಯತೆ. ದೀಪ ಪ್ರಜ್ವಲಿಸ್ತಾ ಇದೆ. ಎಲ್ಲಿ ತನಕ ದೀಪ ಪ್ರಜ್ವಲಿಸ್ತದೆ ಅಂದರೆ ಎಲ್ಲಿ ತನಕ ಅದರಲ್ಲಿ ತುಪ್ಪನೋ ಎಣ್ಣಿನೋ ಏನೋ ಇರ್ತದೆ, ತುಪ್ಪ ಇರ್ತದೆ. ತುಪ್ಪದಲ್ಲಿ ಏನಿದೆ? ಸ್ನೇಹ ಇದೆ. ನಮಗೆ ಎಲ್ಲಿಯ ತನಕ ಸ್ನೇಹ ಇರ್ತದೆ, ಅಭಿಮಾನ ಇರ್ತದೆ, ಅಲ್ಲಿಯ ತನಕ ಸಂಸಾರವೆಂಬುವ ದೀಪ ಉರಿತಾ ಇದೆ. ಯಾವಾಗ ಸ್ನೇಹ ಹೋಯಿತು, ಅಲ್ಲಿರುವಂತಹ ತುಪ್ಪ ಕಮ್ಮಿ ಆಯಿತು, ಆ ಕ್ಷಣದಲ್ಲೇನೆ ನಾವು ಹುಟ್ಟುವುದು, ಸಾಯುವುದು, ಮತ್ತೊಂದು ಏನಿದೆ ಈ ಸಂಸಾರ ಅದೆಲ್ಲವೂ ಹೋಗುತ್ತೆ. ತಾವತ್ ದೀಪಸ್ಯ ದೀಪತ್ವಂ. ಎಲ್ಲಿ ತನಕ ಆ ಸ್ನೇಹ ಇದೆ, ಸ್ನೇಹ ಅಂತ ಅನ್ನೋದು ತುಪ್ಪದಲ್ಲಿರುವಂತಹ ಗುಣ. ಹಾಗಾದ್ರೆ ಆ ಸ್ನೇಹ ಇರೋ ತನಕ ಇರುವಂತೆ ನಮ್ಮ ಸ್ನೇಹ ಎಲ್ಲಿಯ ತನಕ ನಮ್ಮ ದೇಹೇಂದ್ರಿಯಗಳ ಮೇಲೆ ಇದೆ. ಅಪರಾಯತ್ತ ಸ್ವಾಮಿತ್ವ ಭ್ರಮ ಅಂತಂತಾರೆ, ಅಪರಾಯತ್ತ ಮತ್ತೆ ಸ್ವಾತಂತ್ರ್ಯ ಭ್ರಮ ಅಂತಂತಾರೆ. ಇವೆಲ್ಲ ಏನೊಂದು ಭ್ರಮ ಇದೆ, ಸ್ನೇಹ ರೂಪವಾದಂತಹದ್ದು. ಇದು ಹೋಗುವ ತನಕ ನಮ್ಮ ಸಂಸಾರ ಗಟ್ಟಿಯಾಗಿ ಇರುತ್ತದೆ, ಅದು ಹೋಗಬೇಕು. ಏವಂ ದೇಹ ಕೃತೋ ಭವಃ. ಹೀಗೆ ನಮ್ಮ ಸಂಸಾರ ನಡೆಯುವಂತಹದ್ದು. ಅದರಿಂದ ಬುದ್ಧಿಯ ಅನುಮಾನ ಗರ್ಭಿಣ್ಯ. ಏನ್ ಮಾಡಬೇಕು? ಬಹಳ ಒಳ್ಳೆಯ ಒಂದು ಉಪಾಯವನ್ನು ಶುಕಾಚಾರ್ಯರು ಹೇಳ್ತಾರೆ. ಬುದ್ಧಿಯ ಅನುಮಾನ ಗರ್ಭಿಣ್ಯ ವಾಸುದೇವಾನುಚಿಂತಯ ಚೋದಿತೋ ವಿಪ್ರವಾಕ್ಯೇನ ನತ್ವಾಂ ಧಕ್ಷ್ಯತಿ ತಕ್ಷಕಃ. ಅಲ್ಲಿ ಬುದ್ಧಿಯ ಅನುಮಾನ ಗರ್ಭಿಣ್ಯ, ಯಾವಾಗಲೂ ನಾವು ಯುಕ್ತಿಯಿಂದ ನಾವು ತಿಳಿದುಕೊಳ್ಳುತ್ತಾ ಇರಬೇಕು. ಏನದನ್ನು ತಿಳಿದುಕೊಳ್ಳಬೇಕಾದದ್ದು ಅಂತಂದ್ರೆ, ಏನದು ಅನುಮಾನ ಅಂತಂದ್ರೆ, ಈ ದೇಹ ಇದು ಮತ್ತೆ ಜೀವನಿಂದ ಅತ್ಯಂತ ಭಿನ್ನ. ಈ ದೇಹ ಜೀವನಿಂದ ಅತ್ಯಂತ ಭಿನ್ನವಾಗಿದೆ. ದೇಹದ ಧರ್ಮಗಳೇ ಬೇರೆ. ದೇಹ ನಶ್ವರವಾಗುವಂತಹದ್ದು, ಜೀವ ಸರ್ವಥಾ ನಾಶವಾಗದೇ ಇದ್ದಂಥವನು. ಈ ದೇಹ ಇದು ಕೇವಲ ನನಗೆ ಸಾಧನೆಗಾಗಿ ಕೆಲವು ದಿನಗಳು ದೇವರು ಕೊಟ್ಟದ್ದು, ಚಂದಾಗಿ ಬಳಕೆ ಮಾಡೋಣ ಸಾಧನೆಗಾಗಿ. ಹೀಗೆ ನಾನು ದೇಹ ಎಲ್ಲ ಭಿನ್ನ. ನನ್ನವರೆಲ್ಲರೂ ಕೂಡ ಇದು ಕೇವಲ ಈ ಜನ್ಮದವರೆಗೆ ಮಾತ್ರ ಒಂದು ಸಂಬಂಧವನ್ನು ಪಡೆದವರು. ಶಾಶ್ವತ ಸಂಬಂಧ ನನಗೂ ದೇವರಿಗೂ ಮಾತ್ರ ಇರುವಂತಹದ್ದು. ಹೀಗೆ ಇದೆಲ್ಲವೂ ಕೂಡ ಶಾಸ್ತ್ರದಿಂದ ಬಂದ ಮಾತುಗಳಿಂದ ಅನುಮಾನ ಮಾಡಿ ಮತ್ತೆ ಮತ್ತೆ ಅದನ್ನು ಚೆನ್ನಾಗಿ ಯುಕ್ತಿಪೂರ್ವಕವಾಗಿ ಚಿಂತನವನ್ನು ಮಾಡುತ್ತಾ ಆ ಬುದ್ಧಿಯಿಂದ ವಾಸುದೇವ ಅನುಚಿಂತಯ, ಪರಮಾತ್ಮನನ್ನೇ, ಅವನೇ ಶಾಶ್ವತ, ಅವನಿಗೂ ನಮಗೂ ಸಂಬಂಧವೇ ಶಾಶ್ವತ, ಅನಾದಿ ನಿತ್ಯ. ನಾವೆಲ್ಲರೂ ಪರಮಾತ್ಮನ ಪ್ರತಿಬಿಂಬರು, ನಮಗೂ ಅವನಿಗೂ ಸಂಬಂಧ ಇರುವಂತಹದ್ದು. ಇದನ್ನೆಲ್ಲ ಆಲೋಚನೆಯನ್ನ ಮಾಡಿ ಹೀಗೆ ಇದ್ದಾಗ ಚೋದಿತೋ ವಿಪ್ರವಾಕ್ಯೇನ ನತ್ವಾಂ ಧಕ್ಷ್ಯತಿ ತಕ್ಷಕಃ. ಈ ರೀತಿಯಾಗಿ ನಿನ್ನನ್ನು ಆ ತಕ್ಷಕನು ಕೂಡ ಸರ್ವಥ ನಿನ್ನನ್ನು ಅವನು ಸುಡುವುದಿಲ್ಲ. ಅರ್ಥಾತ್ ಆ ನಿನಗವನು ಸುಡುವುದಿಲ್ಲ, ಕಚ್ಚುವುದಿಲ್ಲ ಅಂತ ಅನ್ನೋದು ಶಬ್ದಕ್ಕರ್ಥ. ಆ ತಕ್ಷಕ ಕಚ್ಚುವುದರಿಂದಾಗಿ ಏನೊಂದು ಮೃತಿ ಬರುತ್ತದೆ, ಅದರಿಂದ ಏನೊಂದು ದೋಷ ಬರುತ್ತದೆ, ಆ ದೋಷ ನಿನಗೆ ಬರುವುದಿಲ್ಲ. ಸಾಮಾನ್ಯವಾಗಿ ಸರ್ಪದಂಶದಿಂದ ಪ್ರಾಣ ಬಿಟ್ಟರೆ ಅದೊಂದು ತರಹದ ಅಪಮೃತ್ಯು. ಅದಕ್ಕೆ ಅನೇಕ ತರಹದ ಪ್ರೇತತ್ವಾದಿಗಳನ್ನೆಲ್ಲ ಹೇಳಿದ್ದಾರೆ. ಅದರಿಂದ ಆ ಎಲ್ಲ ದೋಷಗಳು ಕೂಡ ಬರ್ತದ. ಹಾಗಾದರೆ ಪರೀಕ್ಷಿತನಿಗೆ ಸರ್ವಥಾ ಬರುವುದಿಲ್ಲ. ನತ್ವಾಂ ಧಕ್ಷ್ಯತಿ ತಕ್ಷಕಃ. ಅದರ ದೋಷ ಯಾವುದು ನಿನಗೆ ಬರುವುದಿಲ್ಲ. ಯಾಕೆ? ಸತತ ವಾಸುದೇವ ಅನುಚಿಂತಯ. ನಿರಂತರ ನಿನ್ನ ದೇವರ ಚಿಂತನವನ್ನು ಮಾಡ್ತಾ ಇದ್ದೀಯ, ಆ ವಿವೇಕ ಜ್ಞಾನವನ್ನು ಇಟ್ಟುಕೊಂಡೀಯ. ಆದ್ರಿಂದ ನಿನಗೆ ತಕ್ಷಕ ನಿನ್ನನ್ನು ಕಚ್ಚಿದರೂ ಕೂಡ ನಿನ್ನ ದೇಹ ಹೋಗತ್ತೆ, ಬಿಟ್ರೆ ಅದರ ದೋಷಗಳು ಏನು ಮುಂದಿನದು ಬರಬೇಕಾದದ್ದು ಅದು ಯಾವ ದೋಷವೂ ಕೂಡ ನಿನಗೆ ಬರುವುದಿಲ್ಲ. ಹೀಗೆ ಮೃತ್ಯವಹ ನೋಪಸರ್ಪಂತಿ ಮೃತ್ಯೂನಾಂ ಮೃತ್ಯುಮೀಶ್ವರಂ ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ ಏವಂ ಸಮೀಕ್ಷ ಚಾತ್ಮಾನಮಾತ್ಮನ್ಯಾಧಾಯ ನಿಷ್ಕಲೆ. ಮೃತ್ಯವಹ ನೋಪಸರ್ಪಂತಿ. ನಿನಗೆ ಯಾವ ಮೃತ್ಯುವೂ ಕೂಡ ನಿನಗೆ ಹತ್ತಿರದಲ್ಲಿ ಬರುವುದಿಲ್ಲ. ನಿನಗಲ್ಲ, ಆ ದೇವರಿಗೆ ಹತ್ತಿರ ಬರುವುದಿಲ್ಲ. ಆ ದೇವರನ್ನ ನಂಬಿದಂತಹ ನಿನಗೂ ಹತ್ತಿರದಲ್ಲಿ ಬರುವುದಿಲ್ಲ. ಅರ್ಥಾತ್ ತತ್ಕೃತವಾದ ದೋಷಗಳು ನಿನಗೆ ಸಂಭವಿಸುವುದಿಲ್ಲ. ಕ್ರಮವಾಗಿ ಮೃತ್ಯು ನಿನ್ನನ್ನು ಬಿಟ್ಟೇ ಹೋಗತ್ತೆ. ಯಾಕೆ? ಆ ದೇವರು ಎಂಥವನು ಅಂದರೆ ಮೃತ್ಯೂನಾಂ ಅಪಿ ಮೃತ್ಯುಂ.
ನರಸಿಂಹ ಮಂತ್ರದಲ್ಲೇ ಕೇಳುವಂತೆ ಮೃತ್ಯು ಪರಮಾತ್ಮ, ಮೃತ್ಯುವಿಗೂ ಮೃತ್ಯು, ಆ ರೀತಿಯಲ್ಲಿ ಮೃತ್ಯುವಿಗೂ ಮೃತ್ಯುವಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಅಂಥ ದೇವರನ್ನ ಯಾವ ಮೃತ್ಯುವು ಕೂಡ ಹತ್ತಿರದಲ್ಲಿ ಬಂದು ಹತ್ತಿರ ಸೇರೋದಕ್ಕೆ ಸಾಧ್ಯ ಇಲ್ಲ. ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಧಾಮ ಬ್ರಹ್ಮಾಹಂ ಪರಮಂ ಪದಂ. ಆ ಪರಮಾತ್ಮನನ್ನೇ ಅವನೇ ಮತ್ತೆ ಬ್ರಹ್ಮ, ಅವನೇ ಗುಣಪರಿಪೂರ್ಣ ಇತ್ಯಾದಿಯಾಗಿ ಆ ಪರಮಾತ್ಮನನ್ನ ಅವನು ಅಹಂ, ಪರಮಾತ್ಮನನ್ನ ಅಹೇಯತ್ವಾತ್ ಅಹಂ ಒಂದು, ನ ಹನ್ಯತೆ ಇತಿ ಅಹಂ, ಪರಮಾತ್ಮನನ್ನ ನಾಶ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಆದ್ರಿಂದಾಗ ಅವನು ಅಹಂ, ಅವನನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕಾಗಿ ಅಹಂ. ಅವನೇ ಬ್ರಹ್ಮ, ಅವನೇ ಗುಣಪರಿಪೂರ್ಣ, ಅವನೇ ಪರಂಧಾಮ, ಅವನೇ ಪರಮ ಆಶ್ರಯ. ಹೀಗೆಲ್ಲ ನೋಡಿ ಆ ಪರಮಾತ್ಮನಲ್ಲೇನೆ ಮನಸ್ಸನ್ನ ಇಡಬೇಕು. ಗೀತಾ ಭಾಷ್ಯದಲ್ಲಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ನಿತ್ಯ ತೃಪ್ತ ಈಶ್ವರ ಸ್ವರೂಪೋಹಂ. ಬಹಳ ಯಾವಾಗಲೂ ಚಿಂತನೆ ಮಾಡ್ತಿರ್ಬೇಕಂತ. ನಿತ್ಯ ತೃಪ್ತ ಈಶ್ವರ ಸ್ವರೂಪೋಹಂ. ಬಹಳ ಒಳ್ಳೆ ಮಾತನ್ನು ಹೇಳ್ತಾರೆ. ನಿರಂತರ ಪರಮಾತ್ಮನ ಚಿಂತನೆ ಮಾಡ್ತಾ ನಮ್ಮ ಬಗ್ಗೆ ನಾವು ಹೀಗೆ ಅಂದ್ಕೊಳ್ಬೇಕಂತ. ಆ ದೇವರು ನಿತ್ಯ ತೃಪ್ತ, ಅವನಂತೆ ನಾನು ಅವನ ಪ್ರತಿಬಿಂಬನಾದದ್ದರಿಂದಾಗಿ ನನ್ನ ಸ್ವರೂಪದಲ್ಲಿರುವ ಸುಖ ನನಗೆ ಸಿಗಬೇಕಾದದ್ದೇ ಹೊರತು ಈ ಜಡವಾದ ಸುಖದ ಯಾವ ಅಪೇಕ್ಷೆ ನನಗೆ ಇಲ್ಲ, ನನಗೆ ಬೇಡ. ನಾನು ನಿತ್ಯ ತೃಪ್ತ, ಜೀವಸ್ವರೂಪ ನಿತ್ಯ ತೃಪ್ತ. ಜೀವಸ್ವರೂಪನೂ ಕೂಡ ಶಾಶ್ವತ ಸುಖವನ್ನು ಪಡೆದಂತಹದ್ದು. ಅಂಥ ಜೀವ ನಾನು. ಈ ಎಲ್ಲ ಬಾಹ್ಯ ಲೌಕಿಕ ವೃತ್ತಿರೂಪವಾದಂತಹ ವಿಷಯಗಳಿಂದ ಬರುವ ವೃತ್ತಿರೂಪವಾದಂತಹ ಸುಖದ ಅಗತ್ಯ ನನಗೆ ಇಲ್ಲ. ಈಶ್ವರ ಸ್ವರೂಪ ನಾನು ಅಂತನ್ನುವುದಾಗಿ ತಿಳಿತಾ ಇರಬೇಕಂತೆ. 7ನೆಯ ಅಧ್ಯಾಯ ಭಗವದ್ಗೀತಾದಲ್ಲಿ ಅಲ್ಲಿ ಹೇಳಬೇಕಾದಾಗ ಯೋಗಂ ಯುಂಜನ್ಮದಾಶ್ರಯ ಅಸಂಶಯ, ಅಲ್ಲಿ ಆ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ. ಅಸಂಶಯಂ ಮಹಾಬಾಹೋ, ಅಲ್ಲಿ ಆ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾರೆ. ಇದನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕಂತ. ಹಾಗಾಗಿ ನಾವು ಚಿಂತನೆ ಮಾಡ್ತಾ ಇದ್ದರೆ ನಮ್ಮನ್ನ ನಾವು ಸರಿಯಾಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಇದು. ಹೀಗೆ ನಮ್ಮನ್ನು ನಾವು ತಿಳಿದುಕೊಳ್ತಾ ಇದ್ದರೆ ನಾವು ಹೆಚ್ಚು ವಿಷಯಗಳ ಕಡೆಗೆ, ಬೇರೆ ಬೇರೆ ಒಂದು ಆಕರ್ಷಣೆಗಳಿಗೆ ನಾವು ಆಗ ಬಲಿಯಾಗುವುದಿಲ್ಲ. ನಾವು ಆ ರೀತಿಯಲ್ಲಿ ವಿಷಯ ಕಡೆಗೆ, ವಿಷಯ ಭೋಗದಿಂದ ನಮಗೆ ನಾವು ದೂರವಾಗಬೇಕು ಅಂತಂದ್ರೆ ಈ ಚಿಂತನ ಬಹಳ ಮಹತ್ವದ. ಗೀತಾಭಾಷ್ಯದಲ್ಲಿ ಆ ಮಾತನ್ನು ಹೇಳ್ತಾರೆ. ಹಾಗೆ ಏವಂ ಸಮೀಕ್ಷತಾತ್ಮಾನಂ ದಶಂತಂ ತಕ್ಷಕಂ ಪಾದೆ ಲೇಲಿಹಾನಂ ವಿಷಾನನೈಹಿ ನದ್ರಕ್ಷಸಿ ಶರೀರಂಚ ವಿಶ್ವಂಚ ಪೃಥಗಾತ್ಮನಃ. ನೀನು ಆ ತಕ್ಷಕ ನಿನಗೆ ಬಂದು ಕಚ್ಚುವ ಸಂದರ್ಭದಲ್ಲೂ ಕೂಡ ಶುಕಾಚಾರ್ಯರು ಮೊದಲಿಗೆ ಪ್ರಿಪೇರ್ ಮಾಡಿ ಬಿಡುತ್ತಾ ಇದ್ದಾರೆ. ಒಳ್ಳೆ ದೇವರ ಚಿಂತನೆ ಬರುವಂತೆ ಕೊನೆ ಹೊತ್ತಿಗೆ ಏನು ಚಿಂತನೆ ಬರಬೇಕು ಇದನ್ನೆಲ್ಲವನ್ನು ತಿಳಿಸಿ ಹೇಳ್ತಾ, ತಕ್ಷಕ ನಿನಗೆ ಕಚ್ಚಿದಾಗಲೂ ಕೂಡ ಆ ವಿಷಭರಿತವಾದ ಹೆಡೆಗಳಿಂದ ನಿನ್ನ ಹತ್ತಿರದಲ್ಲಿ ಬಂದು ನೋಡ್ತಾ ಇರಬೇಕಾದ ಸಂದರ್ಭದಲ್ಲೂ ಕೂಡ ನಿನಗೆ ದೇವರಿಂದ ಭಿನ್ನವಾದಂತಹ ಶರೀರ ಪ್ರಪಂಚ ಯಾವುದು ನಿನಗೆ ಕಾಣಿಸುವುದಿಲ್ಲ. ಅರ್ಥಾತ್ ಆ ದೇವರು ಸ್ವತಂತ್ರ, ಇದು ಯಾವುದು ಸ್ವತಂತ್ರ ಅಂತ ನಿನಗೆ ಕಾಣಿಸುವುದಿಲ್ಲ. ಎಲ್ಲ ಕಡೆಗೂ ನೀನು ದೇವರನ್ನೇ ಕಾಣ್ತೀಯ. ದೇವರ ಚಿತ್ತ, ದೇವರ ಅಪೇಕ್ಷೆ ಅನ್ನುವಂತೆ ನೀನು ಕಾಣ್ತೀಯ. ದೇವರು ಬಿಟ್ಟು ಪ್ರತ್ಯೇಕವಾಗಿ ನಾವು ಕಾಣ್ತಿರ್ತೇವೆ. ತಕ್ಷಕನ ಆ ಸಂದರ್ಭದಲ್ಲೂ ಕೂಡ, ಕಚ್ಚುವ ಸಂದರ್ಭದಲ್ಲೂ ಕೂಡ ಆ ಪರೀಕ್ಷಿತನಿಗೆ ಎಷ್ಟು ಉತ್ತಮವಾದ ಒಂದು ಭಗವಂತನ ಚಿಂತನೆ ಬಂದಿದೆ ಅಂತಂದ್ರೆ, ಎಲ್ಲವೂ ಭಗವನ್ಮಯ, ಭಗವಂತನಿಂದ ನಿಯತ, ನನಗೇನು ಸ್ವಾತಂತ್ರ್ಯ ಇಲ್ಲ, ಶರೀರ ದೇವರು ಕೊಟ್ಟದ್ದು ತಗೋತಾ ಇದ್ದಾನೆ. ಅಷ್ಟು ತಾನು ಸರಿಯಾದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಚಿಂತನೆ ಬಂದಿದೆ, ಬರ್ತದೆ ಅಂತನ್ನುವುದಾಗಿ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಏತತ್ತೇ ಕಥಿತಂ ತಾತ ಯಥಾತ್ವಂ ಪೃಷ್ಟವಾನ್ ನೃಪ ಹರೇಹೆ ವಿಶ್ವಾತ್ಮನಶ್ಚೇಷ್ಟಾಂ ಕಿಂಭೂಯ ಶ್ರೋತುಮಿಚ್ಛಸಿ. ಶುಕಾಚಾರ್ಯರಿಗೆ ಹೇಳುವುದಕ್ಕೆ ಬೇಸರ ಇಲ್ಲ. ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಉತ್ತರ ಕೊಡುವುದಲ್ಲ, ಪ್ರಶ್ನೆಗಳನ್ನು ಕೇಳಿಸ್ತಾರೆ ಶುಕಾಚಾರ್ಯರು. ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳು ಪರೀಕ್ಷಿತ, ನಾನು ದೇವರ ಬಗ್ಗೆ ನಿನಗೆ ಸಾಕಷ್ಟು ವಿಷಯವನ್ನು ಹೇಳಿದ್ದೇನೆ. ಆ ದೇವರ ಇಡೀ ವಿಶ್ವಾತ್ಮಕ, ಸಮಸ್ತ ವಿಶ್ವದಲ್ಲಿ ವ್ಯಾಪ್ತ, ಇಡೀ ಜಗತ್ತಿಗೆ ಸ್ವಾಮಿ ಅಂಥ ಪರಮಾತ್ಮನ ನಾನಾ ಚೇಷ್ಟೆಗಳನ್ನ, ಕಥೆಗಳನ್ನ, ಕ್ರಿಯೆಗಳನ್ನ, ವ್ಯಾಪಾರಗಳನ್ನ ಎಲ್ಲ ನಾನು ನಿನಗೆ ಹೇಳಿದ್ದೇನೆ. ಇನ್ನೇನಾದರೂ ಅಪೇಕ್ಷೆ ಇದೆಯಾ ನಿನಗೆ? ಕೇಳಬೇಕಾದದ್ದು ಕೇಳು. ಏನು ಪ್ರೋತ್ಸಾಹಿಸುವುದು, ಸಮಯ ಇಲ್ಲ, ನನಗೆ ಹೊರಡ್ತೀನಿ ಅಂತ ಇಲ್ಲ. ಏನು ಹೇಳ್ತೀಯೋ, ಏನು ಕೇಳ್ತೀಯೋ ಕೇಳು. ಏತನ್ ನಿಶಮ್ಯ ಮುನಿನಾಭಿಹಿತಂ ಪರೀಕ್ಷಿತ ವ್ಯಾಸಾತ್ಮಜೇನ ನಿಖಿಲಾತ್ಮದೃಶಾ ಸಮೇನ ತತ್ಪಾದ ಪದ್ಮಂ ಉಪಸೃತ್ಯ ನತೇನ ಮೂರ್ಧನ ಬದ್ಧಾಂಜಲಿಸ್ತಮಿದಮಾಹ ಸ ವಿಷ್ಣುರಾತಃ. ಪರೀಕ್ಷಿತ ಹೇಳ್ತಾನೆ, ಕಾಲ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ
ಭಕ್ತಿಯಿಂದ ಕೈ ಮುಗಿದುಕೊಂಡು ಆ ಪರೀಕ್ಷಿತ ತಾನು ಹೇಳ್ತಾನೆ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಚ್ಚ ಮೇ ಸಾಕ್ಷಾತ್ ಅನಾದಿ ನಿಧನೋ ಹರಿ. ಇವತ್ತು ನಾನು ಸಿದ್ಧನಾದೆ. ಆ ಭಗವಂತನ ಆ ಅನುಗ್ರಹ, ಭಗವಂತನ ಕಥೆಯನ್ನು ನೀವೇನು ನನಗೆ ಹೇಳಿದ್ದೀರಾ, ಅತ್ಯಂತ ಕರುಣೆಯಿಂದ ಅನಾದಿ ನಿಧನನಾದಂತಹ ಪರಮಾತ್ಮನ ಕಥೆಯನ್ನು ನೀವು ನನಗೇನು ಹೇಳಿದ್ದೀರಾ, ಅದರಿಂದಾಗಿ ನಾನು ಸಿದ್ಧನಾದೆ, ಅನುಗ್ರಹೀತನಾದೆ. ಸಿದ್ಧನಾದೆ ಅಂತನ್ನುವುದಕ್ಕೆ ನನ್ನ ದೇಹ ಇದು ಉತ್ತಮ ಪುರುಷಾರ್ಥ ಸಂಪಾದನೆ ಮಾಡುವುದಕ್ಕೆ ಏನೇನು ಬೇಕು ಅದನ್ನೆಲ್ಲ ಸಾಧನವನ್ನು ಮಾಡಿಸಿಬಿಟ್ರೆ ನೀವು, ಸಿದ್ಧನಾದೆ ನಾನು, ನಾತ್ಯದ್ಭುತಮಿದಂ ಮನ್ಯೆ. ಆದರೆ ಆ ರೀತಿಯಲ್ಲಿ ಒಂದು ಮಾತನ್ನ ಪರೀಕ್ಷಿತ ಹೇಳ್ತಾನೆ, ನಿಮ್ಮಂತಹ ವಿಷ್ಣು ಭಕ್ತರಲ್ಲಿ ಈ ರೀತಿಯಾದಂತಹ ಪರರಿಗೆ ಒಳ್ಳೇದಾಗಲಿ ಅಂತನ್ನುವಂತೆ ಹೇಳುವುದು ಇದು ನಿಮ್ಮಂಥವರಿಗೇನು ಆಶ್ಚರ್ಯವಲ್ಲ ಅಂತ. ಆದರೆ ನೀವು ಹೇಳಿದ್ದು ಬಹಳ ದೊಡ್ಡದು, ಆದರೆ ವಿಷ್ಣು ಭಕ್ತರಿಗೆ ಇದು ಸಹಜ ಗುಣ. ನಿಮ್ಮಂತಹ ಮಹಾನುಭಾವರು ನಾತ್ಯದ್ಭುತಮಿದಂ ಮನ್ಯೆ ಮಹತಾಂ ಅಚ್ಯುತಾತ್ಮನಾಂ ದೀನೇಶು ತಾಪತಪ್ತೇಶು ಭೂತೇಶು ಯದನುಗ್ರಹ. ನೀವು ಜೀವರಾಶಿಗಳ ಮೇಲೆ, ಸಾಮಾನ್ಯರ ಮೇಲೆ, ಯೋಗ್ಯರಾದಂಥವರಲ್ಲಿ, ತತ್ವಜ್ಞಾನದ ಅಪೇಕ್ಷೆ ಇದ್ದಂಥವರಲ್ಲಿ ನೀವಿಷ್ಟೆಲ್ಲ ಕರುಣೆ ಮಾಡಿ ಉಪದೇಶ ಮಾಡುತ್ತೀರಾ ಅಂತನ್ನೋದು ಇದು ನಿಮ್ಮಂತಹ ವಿಷ್ಣು ಭಕ್ತರಿಗೆ ಆಶ್ಚರ್ಯವಲ್ಲ. ವಿಷ್ಣು ಭಕ್ತರ ಸ್ವಭಾವ ಇದು. ವಿಷ್ಣು ಭಕ್ತರು ಇನ್ನೊಬ್ಬರಿಗೂ ಕೂಡ ಜ್ಞಾನವನ್ನು ವಿಶೇಷವಾಗಿ ಕೊಡುತ್ತಾರೆ. ಪುರಾಣ ಸಂಹಿತಾಂ ಏತಾಂ ಅಶ್ರೌಷಂ ಭವತೋಹ್ಯಯಂ ಯಸ್ಯಾಂ ಖಲು ಉತ್ತಮ ಶ್ಲೋಕ ಭಗವಾನ್ ಅನುವರ್ಣ್ಯತೆ. ಇಂತಹ ಅದ್ಭುತವಾದ ಪುರಾಣವನ್ನು ನಿಮ್ಮಿಂದ ನಾನು ಕೇಳಿದ್ದೇನೆ. ಇದೇ ದೊಡ್ಡ ಅನುಗ್ರಹ. ಯಾಕೆ ದೊಡ್ಡ ಅನುಗ್ರಹ ಅಂತಂದರೆ, ದೇವರನ್ನ ನನಗೆ ತಿಳಿಸಿಕೊಟ್ಟಿದ್ದೀರಾ, ದೇವರ ಜ್ಞಾನ ನನಗೆ ಮಾಡಿಸಿಕೊಟ್ಟಿದ್ದೀರಾ. ಇದಕ್ಕಿಂತಲೂ ದೊಡ್ಡ ಅನುಗ್ರಹ ಮತ್ತೊಂದೇನು? ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭಗವಂತನನ್ನ ತಿಳಿಸಿಕೊಟ್ಟಂಥವರಿಗೆ ಪ್ರಪೂರ್ಯ ಪೃಥಿವೀಂ ಸಮಗ್ರಾಂ, ಇಡೀ ಭೂಮಿಯನ್ನ, ಸಮಗ್ರವಾದಂತಹ ಭೂಮಿಯನ್ನ ರತ್ನ ಮುತ್ತು ಬಂಗಾರಗಳಿಂದ ತುಂಬಿ ಕೊಟ್ಟರೂ ಕೂಡ ಆ ದೇವರನ್ನ ಕೊಟ್ಟಿದ್ದಕ್ಕೆ ಇದು ಸಮಾನವಾಗುವುದಿಲ್ಲ. ದೇವರು ಅಂತನ್ನುವಂತಹ ವಸ್ತು ಅಷ್ಟು ಅದ್ಭುತ, ಅದಕ್ಕೆ ತಿರುಗಿ ಪ್ರತಿಯಾಗಿ ಬೆಲೆಯನ್ನೇ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಭಗವಂತನನ್ನು ನನಗೆ ತಿಳಿಸಿಕೊಟ್ಟಿದ್ದೀರಾ. ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಭಗವಂಸ್ತಕ್ಷಕಾದಿಭ್ಯ ಮೃತ್ಯುಭ್ಯ ನ ಬಿಭೇಮ್ಯಹಂ. ನನಗೆ ಭಯನೇ ಇಲ್ಲ. ನನಗೆ ಯಾವ ತಕ್ಷಕ ಯಾರಿಂದಲೂ ಕೂಡ ನನಗೆ ಮೃತ್ಯುವಿನಿಂದ ನನಗೆ ಭಯ ಇಲ್ಲ. ನಾನು ಆ ದೇವರಲ್ಲೇ ನಾನು ಪ್ರವಿಷ್ಟನಾಗಿ ಬಿಟ್ಟಿದ್ದೀನಿ. ನೀವು ನನಗೆ ಆ ಹಾದಿ ತೋರಿಸಿಕೊಟ್ಟಿದ್ದೀರಾ. ದೇವರಲ್ಲಿ ಮುಳುಗಿದವರಿಗೆ ಯಾರಿಂದಲೂ ಭಯ ಬರುವುದಿಲ್ಲ. ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ, ಸರ್ವಭೂತೇಷು ಚಾತ್ಮಾನಂ ತತೋನ ವಿಜುಗುಪ್ಸತಿ. ಈಶಾವಾಸ್ಯ ಉಪನಿಷತ್ತು ಹೇಳ್ತದೆ, ಯಾರು ಆತ್ಮನಲ್ಲಿ, ಪರಮಾತ್ಮನಲ್ಲಿ ಎಲ್ಲ ಜೀವರಾಶಿಗಳು ಆಶ್ರಿತರಾಗಿ ಇದ್ದಾರೆ, ಸರ್ವ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವುದಾಗಿ ಯಾರು ತಿಳಿತಾರೆ, ಅವರು ತಮ್ಮನ್ನ ತಾವು ನಾತ್ಮಾನಂ ಗೋಪ್ತುಮಿಚ್ಛತಿ, ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವುದಕ್ಕೆ ಅಪೇಕ್ಷೆನೇ ಪಡೋದಿಲ್ಲವಂತೆ. ಯಾಕೆ ಅಂದ್ರೆ, ಹೊಡೆಯುವುದಕ್ಕೆ ಬಂದ ತಕ್ಷಕ, ಕಚ್ಚುವುದಕ್ಕೆ ಬಂದ ತಕ್ಷಕ ಅಲ್ಯಾರಿದ್ದಾರೆ? ಸ್ವತಂತ್ರನಾವನು ತಕ್ಷಕನಾದರು. ತಕ್ಷಕನಿಗೆ ಸ್ವಾತಂತ್ರ್ಯ ಇದೆಯಾ? ಯಾರು ಕಚ್ಚೋರು? ಕಚ್ಚಿಸುವಂಥವರು ಯಾರು? ಒಳಗಿದ್ದ ದೇವರೇ ತಾನೆ. ಅಂದಮೇಲೆ ಆ ದೇವರು ನನಗೆ ಬೇಕಾದವನು, ನನ್ನ ಹೃದಯಸ್ಥ. ಅಂದಮೇಲೆ ಆ ದೇವರೇ ಅಲ್ಲಿ ಇದ್ದು ವ್ಯಾಪಾರ ಮಾಡಿಸುವಂಥವನು, ನನ್ನ ದೇವರೇ ಅಲ್ಲಿ ವ್ಯಾಪಾರ ಮಾಡಿಸ್ತಾನೆ ಅಂತಂದ ಮೇಲೆ ನಾನ್ಯಾಕೆ ಹೆದರಲಿ? ನಾನ್ಯಾಕೆ ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಹೊರಡಲಿ? ಎಲ್ಲಾ ಕಡೆಗೂ ದೇವರಿದ್ದಾನೆ. ಆ ದೇವರ ಚಿಂತನ ಪರೀಕ್ಷಿತನಿಗೆ ಬಂದಿದೆ. ಅನುಜಾನೀಹಿ ಮಾಂ ಬ್ರಹ್ಮನ್ ವಾಚಂ ಯಚ್ಛಾಂ ಯಥೋಕ್ಷಜೆ. ಈಗ ನಾನು ಲಯಚಿಂತನವನ್ನು ಮಾಡಿಕೊಳ್ಳುತ್ತೇನೆ. ಸ್ವಾಮಿ ಶುಕಾಚಾರ್ಯರೇ, ನನಗೆ ನೀವು ಅನುಜ್ಞೆಯನ್ನ ಕೊಡಿ. ಅಂದರೆ ಇನ್ನೂ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಇನ್ನು ದೇವರ ಧ್ಯಾನ ಮಾಡಬೇಕಾದ ಅಗತ್ಯ ಇದೆ. ಶ್ರವಣ ಒಂದು ಹಂತ, ಮುಂದೆ ಮನನ. ಇಲ್ಲಿ ಶ್ರವಣ ಮನನ ಸಹಿತವಾಗಿಯೇ ಆಗಿದೆ. ಇನ್ನು ಧ್ಯಾನವಾಗಬೇಕು, ಭಗವಂತನ ಧ್ಯಾನ. ಆ ಭಗವಂತನ ಧ್ಯಾನ ಮಾಡುವುದಕ್ಕೆ, ಆ ಲಯಚಿಂತನ ಕ್ರಮವಾಗಿ ದೇವರನ್ನು ತಿಳಿಯುವುದಕ್ಕೆ ನನಗೆ ಅನುಜ್ಞೆಯನ್ನ ಕೊಡಿ. ಮುಕ್ತ ಕಾಮಾಶಯಂ ಚೇತಃ ಪ್ರವೇಕ್ಷೆ ವಿಸೃಜಾಮಿ ಅಸೂನ್. ನನಗೆ ಆ ಯಾವ ಒಂದು ಮನಸ್ಸು ಇದೆ, ಆ ಮನಸ್ಸನ್ನ ನಾನು ದೇವರಲ್ಲಿ ನಾನು ಇನ್ನು ಇಡುವುದಕ್ಕೆ ಹೋಗ್ತಾ ಇದ್ದೇನೆ. ಪ್ರಾಣ ಬಿಡ್ಲಿಕ್ಕೆ ನಾನು ಹೋಗ್ಬೇಕಲ್ವಾ? ಹಾಗಾದರೆ ದೇವರಲ್ಲೇ ನನ್ನ ಮನಸ್ಸನ್ನು ಇಡುವುದಕ್ಕೆ ನಾನು ಹೊರಟಿದ್ದೇನೆ. ಅನುಜ್ಞೆಯನ್ನ ಕೊಡಿ. ನಿಮ್ಮಿಂದ ನನಗೆ ಅಜ್ಞಾನವೆಲ್ಲವೂ ಕೂಡ ಹೋಗಿದೆ. ನೀವೇ ನನಗೆ ದಾರಿಯನ್ನು ಕೂಡ ತೋರಿಸಿಕೊಟ್ಟಿದ್ದೀರಾ ಅಂತನ್ನುವುದಾಗಿ ಆ ಶುಕಾಚಾರ್ಯರಿಗೆ ಪರೀಕ್ಷಿತ ತಾನು ಅನುಜ್ಞೆಯನ್ನು ಕೇಳ್ತಾ ಇದ್ದಾನೆ. ಯಾವ ರೀತಿಯಲ್ಲಿ
ಲಯಚಿಂತನ ಮಾಡಬೇಕು ಅಂತನ್ನುವುದನ್ನು ಪ್ರಥಮ ಸ್ಕಂಧದಲ್ಲೇನೆ 2 ಸಲ ಅದನ್ನು ಹೇಳಿದ್ದಾರೆ. ಒಂದು ಸಲ ಧೃತರಾಷ್ಟ್ರ ತಾನು ಲಯಚಿಂತನ ಮಾಡಿದ ಅಂತನ್ನುವುದಾಗಿ ಒಂದು, ಪಾಂಡವರು ತಾವು ಸ್ವರ್ಗಾರೋಹಣವನ್ನು ಮಾಡಬೇಕಾದಾಗ ಅಲ್ಲಿ ಲಯಚಿಂತನವನ್ನು ಮಾಡಿದರು ಅಂತ 2 ಸಲ ಪ್ರಥಮ ಸ್ಕಂಧದಲ್ಲಿ ಲಯಚಿಂತನದ ಸಂದರ್ಭವನ್ನು ಸ್ವಲ್ಪ ವಿಸ್ತೃತವಾಗಿ ನಾವು ಅಲ್ಲಿ ಕಾಣ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ, ವಾಚಂ ಯಚ್ಛಾಂ ಯಥೋಕ್ಷಜೆ, ನನ್ನ ವಾಕ್ ಅರ್ಥಾತ್ ನನ್ನ ವಾಗೀಂದ್ರಿಯವನ್ನ ಕ್ರಮವಾಗಿ ಪರಮಾತ್ಮನಲ್ಲಿ ನಾನು ಲಯವನ್ನು ನಾನು ತಿಳಿತೇನೆ. ವಾಚಂ ಜುಹಾವ ಮನಸ್ಸಿ ತತ್ಪ್ರಾಣಿ ಅಂತ ಹೇಳಿ ಪ್ರಥಮ ಸ್ಕಂದದಲ್ಲಿ ಹೇಳಬೇಕಾದಾಗ ವಾಯು ಪಾರ್ವತಿಯನ್ನ ರುದ್ರದೇವರ ಅಧೀನ ಅಂತನ್ನುವುದಾಗಿ ತಿಳಿಯಬೇಕು. ವಾಗಭಿಮಾನಿನಿ ಉಮಾ ಅವಳು ಮನೋಭಿಮಾನಿಗಳಾದಂಥ ರುದ್ರದೇವರ ಅಧೀನ. ಆ ರುದ್ರದೇವರು ಮುಖ್ಯ ಪ್ರಾಣದೇವರ ಅಧೀನ. ಅದರಲ್ಲೂ ಪಂಚರೂಪಗಳಲ್ಲಿ ಕ್ರಮವನ್ನು ತಿಳಿಸ್ತಾರೆ. ಅಂತಹ ಪ್ರಾಣದೇವರು ಪರಮಾತ್ಮನ ಲಕ್ಷ್ಮೀ ದ್ವಾರ, ಪರಮಾತ್ಮನ ಅಧೀನ. ಹೀಗೆ ಆ ಒಂದು ಲಯಚಿಂತನವನ್ನ ನಿತ್ಯವೂ ರಾತ್ರಿ ಮಲಗುವ ಸಂದರ್ಭದಲ್ಲಿ ಮಾಡಬೇಕು. ಕೊನೆಯ ಕಾಲದಲ್ಲಂತೂ ವಿಶೇಷವಾಗಿ ಇದನ್ನ ಮಾಡಲೇಬೇಕಾದಂತಹ ಹಾಗೆ ಲಯಚಿಂತನವನ್ನು ಅವ್ರು ಮಾಡುವುದಕ್ಕೆ ಪರೀಕ್ಷಿತ ಸಿದ್ಧನಾಗಿದ್ದಾನೆ. ಇಷ್ಟು ಪರೀಕ್ಷಿತ ಕೇಳಿದ್ದಕ್ಕೆ ಶುಕಾಚಾರ್ಯರು ಅನುಜ್ಞೆಯನ್ನು ಕೊಟ್ಟರು. ಓಂ ಅವಶ್ಯ ಆಗಲಿ ಅಂತ ರುದ್ರದೇವರಿಂದ ಅನುಜ್ಞೆ, ಮನೋನಿಯಾಮಕರಾದಂತಹ ಶುಕಾಚಾರ್ಯರಿಂದ ಅನುಜ್ಞೆ. ಇನ್ನೆಲ್ಲಿ ಮನಸ್ಸು ಆಚೆ ಈಚೆ ಹರಿದಾಡ್ಲಿಕ್ಕೆ ಸಾಧ್ಯ? ಮನೋನಿಯಾಮಕರೇ ಅವಶ್ಯವಾಗಿ ಧ್ಯಾನವಾಗಲಿ ಅಂತನ್ನುವುದಾಗಿ ಹೇಳಿದ ಮೇಲೆ ಧ್ಯಾನಕ್ಕೆ ದೇವತೆಯೇ ರುದ್ರದೇವರು. ಅಂತಹ ರುದ್ರದೇವರು ತಾವು ಧ್ಯಾನಕ್ಕೆ ಅನುಜ್ಞೆಯನ್ನು ಕೊಟ್ಟಿದ್ದಾರೆ. ಜಗಾಮ ಅವಶ್ಯ ಅನುಜ್ಞೆಯನ್ನು ಕೊಟ್ಟು ಅವರು ಅನೇಕ ಸನ್ಯಾಸಿಗಳ ಜೊತೆಗೆ ತಾವು ಹೊರಟು ಬಿಟ್ಟಿದ್ದಾರೆ. ಪರೀಕ್ಷಿತ ಪೂಜೆಯನ್ನು ಅವರಿಗೆ ಮಾಡಿದ. ಪರೀಕ್ಷಿತಪಿ ರಾಜರ್ಷಿ ಆತ್ಮನಿ ಆತ್ಮಾನಮಾತ್ಮನ ಸಮಾಧಾಯ ಪರಂ ದಧ್ಯೌ ಅಸ್ಪಂದಾಸುಹು ಯಥಾ ತರುಹು. ಏನು ಅಲಗಾಡ್ತಾ ಇಲ್ಲ, ಗಟ್ಟಿಯಾಗಿ ನಿಶ್ಚಲವಾಗಿ ತಾನು ಕೂತಿದ್ದಾನೆ. ಮನಸ್ಸನ್ನ ಆ ಪರಮಾತ್ಮನ ಅನುಗ್ರಹದಿಂದಲೇನೆ ಮನಸ್ಸನ್ನ ದೇವರಲ್ಲಿ ಇಟ್ಟು ಧ್ಯಾನವನ್ನು ಮಾಡಲಿಕ್ಕೆ ತಾನು ಆರಂಭವನ್ನು ಮಾಡಿದ್ದಾನೆ. ಪ್ರಾಕೂಲೆ ಬರ್ಹಿಷಿ ಆಸೀನಃ ಗಂಗಾಕೂಲೆ ಉದಂಗ್ಮುಖ ಬ್ರಹ್ಮಭೂತಃ ಮಹಾಯೋಗಿ ನಿಸ್ಸಂಗಃ ಛಿನ್ನ ಸಂಶಯ. ಆ ಧ್ಯಾನದ ಒಂದು ಪಾಕವನ್ನು ಹೇಳ್ತಾರೆ. ಅವನು ಆ ಪೂರ್ವದ ತೀರದಲ್ಲಿ ಅಲ್ಲಿ ತಾನು ಕೂತಿದ್ದಾನೆ. ಉತ್ತರಾಭಿಮುಖವಾಗಿ ಕೂತಿದ್ದಾನೆ. ಕೂಡುವ ಕ್ರಮವನ್ನು ಕೂಡ ಹೇಳ್ತಾರೆ. ಅಲ್ಲಿ ಉತ್ತರಾಭಿಮುಖವಾಗಿ ಕೂತಿದ್ದಾನೆ. ಗಂಗಾ ತೀರ, ಅದರಲ್ಲೂ ಪೂರ್ವದ ತೀರ. ದರ್ಭಾಸನದ ಮೇಲೆ ಕೂತಿದ್ದಾನೆ. ಬರ್ಹಿಷಿ ಆಸೀನಃ, ದರ್ಭ ಇದು ಮನಸ್ಸಿನ ಒಂದು ನಿಗ್ರಹವನ್ನು ತಂದುಕೊಡುತ್ತದೆ. ಅಂತಹ ದರ್ಭದ ಮೇಲೆ ತಾನು ಆಸನದ ಮೇಲೆ ಕೂತಿದ್ದಾನೆ. ಬ್ರಹ್ಮಭೂತ, ಪರಮಾತ್ಮನಲ್ಲೇ ತಾನು ಪೂರ್ಣವಾಗಿ ಇಳಿದು ಬಿಟ್ಟಿದ್ದಾನೆ. ದೇವರು ಬಿಟ್ಟರೆ ಅವನಿಗೆ ಮತ್ತೊಂದು ವಸ್ತುವೇ ಕಾಣದೇ ಇದ್ದಂತೆ ಆಗಿದೆ. ಅಷ್ಟು ತಾನು ಬ್ರಹ್ಮಭೂತ ಮಹಾಯೋಗಿ ನಿಸ್ಸಂಗ, ಯಾವುದರ ಅಪೇಕ್ಷೆ ಇಲ್ಲ, ಯಾವುದರಲ್ಲೂ ಮನಸ್ಸು ಇಲ್ಲ, ಯಾವ ಪದಾರ್ಥವೂ ಮನಸ್ಸಿಗೆ ಬರ್ತಾ ಇಲ್ಲ. ಆ ರೀತಿಯಲ್ಲಿ ಇದ್ದಾನೆ. ದೇವರ ಬಗ್ಗೆ ಲವಲೇಶ ಸಂದೇಹ ಇಲ್ಲ. ಯಾಕಂದರೆ ಧ್ಯಾನವಾಗಬೇಕಾದರೆ ಸಂಶಯಾದಿಗಳು ಹೋಗಿರಬೇಕು. ಅವನಷ್ಟು ಶ್ರವಣ ಮಾಡಿದ್ದಾನೆ. ಅನೇಕ ಸಲ ಹಿಂದೆಲ್ಲ ಶ್ರವಣ ಮಾಡಿದಂಥವನೇ, ವಿಶೇಷ ಶುಕಾಚಾರ್ಯರಿಂದ ಶ್ರವಣ ಮಾಡಿದ್ದಾನೆ. ಆದ್ದರಿಂದಾಗಿ ಆ ಶ್ರವಣ ಮನನಗಳಿಂದಾಗಿ ಅವನ ಸಂಶಯಗಳೆಲ್ಲವೂ ಕೂಡ ಹೋಗಿದೆ. ಭಗವಂತನ ಬಗ್ಗೆ, ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ತಕ್ಷಕ ಪ್ರಹಿತೋ ವಿಪ್ರಾಹ ಕ್ರುದ್ಧೇನ ದ್ವಿಜಸೂನುನಾ. ಅಷ್ಟೊತ್ತಿಗೆ ಆ ವಿಪ್ರಕುಮಾರ ಬ್ರಾಹ್ಮಣ ಅಲ್ಲಿಂದ ಕಶ್ಯಪ ಬ್ರಾಹ್ಮಣ ತಾನು ಕೊಟ್ಟು ಕಳಿಸಿದ್ದಾನೆ. ಅವನು ಕೊಟ್ಟು ಕಳಿಸಿದಾಗ ಇಲ್ಲಿ ತಕ್ಷಕ ತಾನು ಬಂದು ಆ ರಾಜನನ್ನ ತಾನು ನೋಡಿದ್ದಾನೆ. ಆ ರಾಜನನ್ನ ತಾನು ನೋಡಿದ. ಇಲ್ಲಿ ಕಶ್ಯಪ ಬ್ರಾಹ್ಮಣರ ಕಥೆಯನ್ನು ಹೇಳ್ತಾರೆ. ಹಿಂದೆ ಬರಬೇಕಾದಂಥ ಸಂದರ್ಭ ಮಹಾಭಾರತದಲ್ಲೂ ಈ ಕಥೆ ಬರುತ್ತದೆ. ಇಲ್ಲಿ ಬರ್ತಾ ಇದ್ದಾನೆ ತಕ್ಷಕ. ಕಶ್ಯಪ ಈ ಪರೀಕ್ಷಿತನನ್ನು ಕಚ್ಚಬೇಕು ಅಂತನ್ನುವುದಕ್ಕಾಗಿ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣ ಸಿಕ್ಕ. ಅವನ ಹೆಸರೇ ಕಶ್ಯಪ ಅಂತ. ಆ ಕಶ್ಯಪ ಬ್ರಾಹ್ಮಣ ತಾನು ಸಿಕ್ಕ. ಅವನು ಹೇಳ್ತಾನೆ, ಎಲ್ಲಿ ಹೋಗ್ತಾ ಇದೀಯಾ? ನಾನು ಪರೀಕ್ಷಿತನನ್ನು ಕಚ್ಚುವುದಕ್ಕೆ. ನಾನು ಬಿಡುವುದಿಲ್ಲ, ನಾನು ಅವನನ್ನು ಬದುಕಿಸ್ತೀನಿ. ಆಗ ಕಾಶ್ಯಪ ಬ್ರಾಹ್ಮಣ ಹೇಳ್ತಾನೆ, ನಾನು ಬದುಕಿಸ್ತೀನಿ ಅವನನ್ನು, ಬೇಕಾದ್ರೆ ಪರೀಕ್ಷೆಯಾಗಲಿ. ತಕ್ಷಕ ಅಲ್ಲೊಂದು ಪಕ್ಕದಲ್ಲಿ ಒಂದು ದೊಡ್ಡ ಮರ, ಆ ಮರವನ್ನು ಕಚ್ಚುತ್ತಾನೆ. ತಕ್ಷಕ ಕಚ್ಚಿದ ಕೂಡಲೇ ಆ ದೊಡ್ಡ ಮರ, ಆ ಮರದಲ್ಲಿ ಹಕ್ಕಿಗಳು ಸಹಿತವಾದ ಮರ ಕ್ಷಣದಲ್ಲಿ ಭಸ್ಮವಾಗಿ ಬೀಳುತ್ತೆ. ಆ ಕಾಶ್ಯಪ ಬ್ರಾಹ್ಮಣ ಅಂತ, ನೀನು ಕಚ್ಚಿದ್ದಾಯ್ತಲ್ವ, ಈಗ ನನ್ನ ಶಕ್ತಿ ತೋರಿಸ್ತೀನಿ ನೋಡು ಅಂತ ಅವನು ಮಂತ್ರ ಪ್ರಯೋಗವನ್ನು ಮಾಡ್ತಾನೆ. ಮುಂಚಿನಂತೆಯೇ ಆ ಮರ ಚಿಗುರಿ, ಅಂದ್ರೆ ಮುಂಚೆ ಹೇಗಿತ್ತೋ ಅದೇ ರೀತಿಯಾಗಿ ಚಂದಾಗಿ ಅದರ ಎಲೆ, ಹೂವು, ಹಣ್ಣು, ಆ ಪಕ್ಷಿಗಳು ಕೂಡ, ಯಾವ ಪಕ್ಷಿಗಳು ಇದ್ದವೋ ಅದರ ಟೊಂಗೆಯ ಮೇಲೆ ಆ ಪಕ್ಷಿಗಳು ಹಾಗೆ ಚೆನ್ನಾಗಿ ಕೂತ್ಕೊಂಡಿದೆ. ಏನು ಶಕ್ತಿ ಕಾಶ್ಯಪ ಬ್ರಾಹ್ಮಣನದು. ಆ ಬ್ರಾಹ್ಮಣ ಹೇಳ್ತಾನೆ, ನೀನು ಕಚ್ಚು, ನಾನು ಮತ್ತೆ ಬದುಕಿಸ್ತೀನಿ.
ಅಷ್ಟು ಸಾಮರ್ಥ್ಯ ನನಗೆ ಇದೆ. ಅಂತಹ ಆ ಬ್ರಾಹ್ಮಣ ಹೇಳಿದ್ದಾನೆ, ಅಂಥವನಿಗೆ ತಕ್ಷಕ ಅಂತ ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗಬೇಡ, ನಿನಗೇನು ಬೇಕು ಸಂಪತ್ತು ಬೇಕಾ ನಾನು ಕೊಟ್ಟು ಬಿಡ್ತೀನಿ ತಗೋ ಅಂತ ಹೇಳಿ ತಮ್ಮ ತರ್ಪಯಿತ್ವ ದ್ರವಿಣೈಹಿ, ಬೇಕಾದಷ್ಟು ಸಂಪತ್ತನ್ನು ಕೊಟ್ಟು ಆ ವಿಷವನ್ನೂ ಪರಿಹರಿಸುವಂತಹ ಬ್ರಾಹ್ಮಣ ಅವನನ್ನು ತಾನು ಕಲಿಸಿದ್ದಾನೆ. ಆಮೇಲೆ ಈ ತಕ್ಷಕ ತಾನು ಈ ಕಥೆಗೆ ಏನು ಔಚಿತ್ಯ? ಭಗವತ್ ಸಂಕಲ್ಪದಿಂದ ಬರ್ತಾ ಇದ್ದಾನೆ. ಈ ಬ್ರಾಹ್ಮಣ ಭಗವತ್ ಸಂಕಲ್ಪ ತಿಳಿದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಏನು ಔಚಿತ್ಯ ಇದಕ್ಕೆ? ಏನು ಔಚಿತ್ಯ? ಅಂದರೆ ಕಳಿಸ್ತೇನೆ ಬದುಕಿಸ್ತೇನೆ ಅಂತೇಳಿ ನೀವು ಬೇಡ ಅಂತ ಹೋಗೋದು ಅಂತೇಳಿ ಇಲ್ಲ, ಏನು ಒಟ್ಟಾಗಿ ಒಟ್ಟಿನ ಪರಿಣಾಮಕ್ಕೆ ಇದು ಹೆಂಗೆ ಸಂಗತ ಆಗ್ತದೆ? ಅದೇ ಒಂದು ಈ ಏನೊಂದು ಭವಿಷ್ಯವಾಗಿ ಭಾವ್ಯವಾದದ್ದಿದೆ, ಆಗಲೇಬೇಕಾದದ್ದು ಇದೆ. ಆಗಲೇಬೇಕಾಗಿತ್ತು ಅಂತಂದರೆ ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ರಾಹ್ಮಣ ಕದಾಚಿತ್ ಸಮರ್ಥ, ಆದರೆ ಆ ಬ್ರಾಹ್ಮಣನನ್ನೂ ಕೂಡ ದೈವ ಏನೋ ಸಂಪತ್ತು ಕೊಟ್ಟು ಅವನಿಗೂ ಒಂದಿಷ್ಟು ಲೋಭ ಕೊಟ್ಟು ಆ ಸಂದರ್ಭದಲ್ಲಿ ಸಂಪತ್ತನ್ನೇ ತೆಗೆದುಕೊಂಡು ತಾನು ಹೋಗುವಂತೆ ಮಾಡಿ, ಅಂದರೆ ಪರೀಕ್ಷಿತ ಬದುಕಬೇಕು ಅನ್ನೋದಕ್ಕಿಂತಲೂ ತನಗೆ ಲೋಭ ಬಂದು, ಅಂದರೆ ಒಂದು ಹೇಳ್ತಾರಲ್ಲ ಹಿಂದಿ ಒಳಗೂ ಕೂಡ ಹೋನಿಕೋ ಕೋಯಿನ ಹಿ ಟಾಲ್ ಸಕ್ತಾರೆ ಅಂತ, ಹಾಗಿದ್ದಂತೆ ಆ ಒಂದು ಚಿತ್ರಣವನ್ನು ನಮಗೆ ಕೊಡ್ತಾ ಏನಿದ್ದರೂ ಕೂಡ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದರ್ಥದಲ್ಲಿ ಪರೀಕ್ಷಿತ ದೇಹತ್ಯಾಗ ಮಾಡ್ತಾನೆ ಅಂತನ್ನೋದು ಸ್ವಲ್ಪ ಕದಾಚಿತ್ ದುಃಖಕರ ಅಂತ ಅನ್ನೋದಾದರೂ ಕೂಡ ಇವನು ವೈಕುಂಠಕ್ಕೆ ಹೋಗೋನಿದ್ದಾನೆ. ಇವನು ಉತ್ಕ್ರಾಂತಿ, ಒಂದು ಚರ್ಮ ಶರೀರ ಬಿಡುವಂತಹ ಒಂದು ದೊಡ್ಡ ಕೆಲಸ, ಅದನ್ನೇನಾದರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ನಾವು ಇದನ್ನು ತಿಳಿಬೋದು. ಕಥೆಯನ್ನಂತೂ ಇಲ್ಲೂ ಹೇಳಾರೆ, ಮಹಾಭಾರತದಲ್ಲೂ ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಇದನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಬಹುದು. ಸ್ಪಷ್ಟ ಗೊತ್ತಾಗಲಿಲ್ಲ. ಉತ್ಕ್ರಮಣ ಅಂತ ಬದುಕೋದು ಏನರ್ಥ? ಉತ್ಕ್ರಾಂತಿ, ಕೊನೆ ಶರೀರ. ಇದು ದೇವತೆ ಅಲ್ಲೇ ಅಲ್ಲ, ಇವನೊಬ್ಬ ಪರೀಕ್ಷಿತ ರಾಜ, ಚಕ್ರವರ್ತಿ. ಉತ್ಕ್ರಾಂತಿ ಇದೆ, ಚತುರ್ವಿಧ ಮುಕ್ತಿ ಯೋಗ್ಯನೇ. ಮುಂದೆ ಜಯ ಖಗೇಂದ್ರ ಧ್ವಜ ಪಾದ ಮೂಲಂ ವೈಕುಂಠಕ್ಕೆ ಹೋದ ಅಂತ ಅಲ್ಲ, ಅಲ್ಲೇ ಹೇಳಿದ್ದಾರೆ. ಮತ್ತು ವೈಕುಂಠಕ್ಕೆ ಪದವನ್ನು ಬಿಟ್ಟು ಬೇರೆ ಏನಾದರೂ ಸ್ಪಷ್ಟ ಪ್ರಮಾಣ ಸ್ಪಷ್ಟವಾದ ಆಧಾರ ಸಿಗುತ್ತಾ ಬಂದಿದೆ? ಅಂದ್ರೆ ಇದನ್ನ ಅಲ್ಲ, ಭಾಗವತದಲ್ಲಿ ಬಂದಿದೆ, ಆ ಒಂದು ಶ್ಲೋಕನೂ ಹೇಳ್ತೀನಿ. ಇದು ನಿನ್ನ ಚರಮ ಶರೀರ ಅಂತನೂ ಮಾತು ಬಂದಿದೆ. ಇದು ನಿನ್ನ ಚರಮ ಶರೀರ ಅಂತನ್ನೋದು. ಹಾಗೆ ಇಲ್ಲೂ ಪ್ರಾಯ ಮುಂದೂ ಇದೆ ಆ ಮಾತು, ಇಲ್ಲೂ ಪ್ರಾಯ ಮುಂದೆ ಆ ಮಾತು ಬರ್ತದೆ. ಅದರಿಂದ ಸ್ಪಷ್ಟ ಉಲ್ಲೇಖನೂ ಇದೆ, ಅಂದರೆ ಕೊನೆ ಶರೀರ ಅಂತನ್ನೋದೆ. ಮತ್ತು ವೈಕುಂಠಕ್ಕೆ ಹೋಗಿ ಇದ್ದದ್ದು, ವೈಕುಂಠಕ್ಕೆ ಹೋಗುವುದಕ್ಕೂ ಎಲ್ಲರಿಗೂ ಸಾಧ್ಯ ಇಲ್ಲ, ಅದು ಒಂದು ಯುಕ್ತಿಯೂ ಹೌದು. ವೈಕುಂಠದಲ್ಲಿ ಹೋಗಿ ವಾಸ ಮಾಡುವುದು ಅಂತನ್ನೋದು ಅನಪರೋಕ್ಷಗಳಿಗಂತೂ ಸಾಧ್ಯ ಇಲ್ಲ. ಒಬ್ಬ ಚಕ್ರವರ್ತಿ ರಾಜ ಅಂತಂದ್ರೂ ಕೂಡ ಅಲ್ಲಿ ಹೋಗಿ ವಾಸ ಮಾಡಿ ಇರೋದಕ್ಕೂ ಸಾಧ್ಯ ಇಲ್ಲ. ವೈಕುಂಠಕ್ಕೆ ಈಗಲೇ ಹೋದಲ್ಲಿ ಬ್ರಹ್ಮಣ ಅದು ಮೋಕ್ಷಕ್ಕೆ. ಈಗ ದ್ವಿತೀಯ ಸ್ಕಂದದಲ್ಲಿ ಹೇಳಿದಂತೆ ಯಾರು ಮಹಾಜ್ಞಾನರು ಅದು ಬಿಟ್ಟು ವೈಕುಂಠ ಬಿಟ್ಟು ಕರೆ ಲೋಕ ಅಲ್ಲ, ವೈಕುಂಠಕ್ಕೆ. ವೈಕುಂಠದಲ್ಲಿ 3 ಲೋಕಗಳಲ್ಲ, ಅಲ್ಲಿ ಇರ್ತಾರಂತ. ಅಲ್ಲ, ದ್ವಿತೀಯ ಸ್ಕಂದದಲ್ಲಿ ಹೇಳಬೇಕಾದಾಗ ಪವನಾಂತರಾತ್ಮ ನಕರ್ಮಭಿಸ್ತಾಂ ಆಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಆ ಶ್ಲೋಕದಲ್ಲಿ ಹೇಳಬೇಕಾದಾಗ ಯಾರು ಅಪರೋಕ್ಷ ಜ್ಞಾನಿಗಳು ತಮ್ಮ ಶರೀರವನ್ನ ಬಿಟ್ಟು ಇನ್ನೂ ಸಾಧನವಾಗಬೇಕಾಗಿದೆ ಅಂಥವರು, ಅವರೆಲ್ಲರೂ ಕೂಡ ಮಹಾರಾದಿ ಲೋಕಗಳನ್ನು ಆರಂಭ ಮಾಡಿಕೊಂಡು ವೈಕುಂಠ ಪರ್ಯಂತವಾಗಿ ಎಲ್ಲ ಲೋಕಗಳಲ್ಲಿ ಇರ್ತಾರೆ. ಅದರಲ್ಲಿ ಜ್ಞಾನ ಮಹಾಜ್ಞಾನ ಅಂತ ವಿಭಾಗ ಮಾಡ್ತಾರೆ. ಮಹಾಜ್ಞಾನಿಗಳು ಅಂತಂದ್ರೆ 48 ನಿಮಿಷಕ್ಕಿಂತಲೂ ಹೆಚ್ಚಿನ ಕಾಲ ಭಗವದ್ ಅಪರೋಕ್ಷವನ್ನು ಕಲಿಯುವಂಥದ್ದು. ಅವರೆಲ್ಲಿ ಹೋಗ್ತಾರೆ ಅಂದ್ರೆ ಪವನಸ್ಯ ಅಂತರಾತ್ಮ, ಅರ್ಥಾತ್ ಎಲ್ಲಿ ಪರಮಾತ್ಮ ಇದ್ದಾನೆ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ. ದ್ವಿತೀಯ ಸ್ಕಂದ 2ನೇ ಅಧ್ಯಾಯ 2:2. ಮುಕ್ತ ಸ್ಥಾನ ಅಲ್ಲ, ವೈಕುಂಠನೇ ಅಮುಕ್ತ ಸ್ಥಾನ. ಇನ್ನು ಮೋಕ್ಷ ಆಗಿಲ್ಲ, ಬ್ರಹ್ಮದೇವರ ಜೊತೆಗೆ ಮೋಕ್ಷ ಆಗಿದ್ದಾಗ. ಅಂದ್ರೆ ವೈಕುಂಠ ಲೋಕದಲ್ಲಿ ಇರೋರು ತುಂಬಾ ದೊಡ್ಡವರು, ವ್ಯಾಪ್ತೋಪಾಸಕರಿಗೆ. ಅಲ್ಲ, ಇವರು ವ್ಯಾಪ್ತೋಪಾಸಕರು ಅಲ್ಲ. ಪ್ರಜಾಪಾಶ್ಚ ತಥಾ ದೇವಾಃ ಮಹಾಧಿಕಾರಿಣ ಸ್ಮೃತಃ ಋಷ್ಯಶೀತಿ ತಥಾ ಗಂಧರ್ವಾಣಾಂ ಶತಂ ತಥಾ, ಇವರೆಲ್ಲ ಮಹಾಧಿಕಾರಿಗಳು, ಎಲ್ಲರೂ ವ್ಯಾಪ್ತೋಪಾಸಕರು. ರಾಜ್ಞಾಂ ಚ ಶತಮುದ್ದಿಷ್ಟಂ, 100 ಜನ ರಾಜರು ಇವರು. ಅಂದ್ರೆ ದೇವತೆಗಳು ಸರಿಯೇ ಸರಿ, ದೇವತೆಗಳಲ್ಲದೇನೆ ರಾಜರು 100 ಜನ ರಾಜರು, ಎಲ್ಲ ರಾಜರು. ರಾಜ್ಞಾಂ ಚ ಶತಂ ಗಂಧರ್ವಾಣಾಂ ಶತಂ ತಥಾ. ಹಾಗಾಗಿ ಇವರು ಅನೇಕ ಜನ ಮಹಾಧಿಕಾರಿಗಳೆಲ್ಲ.
ಮಹಾಧಿಕಾರಿಗಳಾದ್ದರಿಂದ ಇವರೆಲ್ಲರೂ ಅಂದರೆ ವ್ಯಾಪ್ತೋಪಾಸಕರೇ. ವೈಕುಂಠ ಗಮನ ತತ್ರೈವ ಸ್ಥಿತಿ ಇತೋಪಿ 50 ವರ್ಷ ಪರ್ಯಂತಂ ಅಲ್ಲೇ ಇರಬೇಕು. ಅಲ್ಲೇ ಇದ್ದು ಆಮೇಲೆ ಬ್ರಹ್ಮದೇವ್ರ ಜೊತೆ ವೈಕುಂಠ ಲೋಕದಲ್ಲೇ ಇರೋದು. ಹಂಗೆ ಸತ್ಯಲೋಕದಲ್ಲಿ ಇರ್ತಾರೆ. 48 ನಿಮಿಷದವರೆಗೆ ಯಾರಿಗೆ ಅಪರೋಕ್ಷ ಜ್ಞಾನವಾಗುತ್ತೆ ಸಾತತ್ಯವಾಗಿ, ಅಂಥವರು ಸತ್ಯಲೋಕದಲ್ಲಿರ್ತಾರೆ. 48ರ ಮೇಲೆ ವೈಕುಂಠ, 48 ನಿಮಿಷದವರೆಗೆ ಯಾರಿಗೆ ಅಪರೋಕ್ಷ ಭಗವದ್ ಅಪರೋಕ್ಷ ಅಂಥವರು ಸತ್ಯಲೋಕ. 6 ಕ್ಷಣ ಯಾರಿಗೆ ಭಗವದ್ ಅಪರೋಕ್ಷವಾಗತ್ತೆ ಅಂಥವರು ಮತ್ತೆ ಜನಲೋಕ. 1 ಕ್ಷಣ ಯಾರಿಗೆ ಅಪರೋಕ್ಷವಾಗತ್ತೆ ಅಂಥವರು ತಪೋಲೋಕ. ಅದರಲ್ಲೂ ಕೂಡ ಪಾದ 2 ಅಂದರೆ 1 ಕ್ಷಣದಲ್ಲಿ ಪಾದ ಕಾಲಭಾಗ ಯಾರಿಗೆ ಅಪರೋಕ್ಷವಾಗತ್ತೆ ಅಂಥವರು ಮಹರ್ಲೋಕ. ಹೀಗೆ ಕ್ರಮವನ್ನೆಲ್ಲ ಅಂದರೆ ಅಲ್ಲಲ್ಲಿದ್ದು ಸಾಧನೆ ಮಾಡ್ಕೋತ ಭಗವದ್ ಅಪರೋಕ್ಷಗಳಿರ್ತಾರೆ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜ ನ ಕರ್ಮ ವಿಸ್ತಾಂ ಗತಿಮಾಪ್ನುವಂತೆ ವಿದ್ಯಾ ತಪೋ. ಅಲ್ಲಿ ಪರೀಕ್ಷಿತನ ದೃಷ್ಟಾಂತವು ಅಂದರೆ ಪರೀಕ್ಷಿತ ಅಂಥ ಮಹಾಯೋಗಿ, ಮಹಾಜ್ಞಾನ ಪಡೆದವನು, ಆದ್ರಿಂದ ಅವನು ವೈಕುಂಠಕ್ಕೆ ಹೋದ ಅಂತ. ಇದೇ ಅವನ ಚರಮ ಶರೀರ ಅಂತ. ಅದಕ್ಕೂ ಸ್ಪಷ್ಟ ಮಾತುಗಳು ಇವೆ. ಅಪರೋಕ್ಷ ಜ್ಞಾನ ಅಂದ್ರೆ ಇಷ್ಟನ್ನೇ ಸೃಷ್ಟಿ ಮಾಡ್ತಾನೆ. ಯಾಕಂದ್ರೆ ಲೋಕಾರ್ಥಂ ತಿಳ್ಕೋಬೇಕು. ಲೋಕಾರ್ಥಂ ಸ್ವಸ್ಯ ದಾರ್ಢ್ಯಾರ್ಥಂಚ. ಮತ್ತು ಶುಕಾಚಾರ್ಯರಿಂದ ಏನೋ ಗೊತ್ತಿಲ್ಲ ನಂಗೆ ಬೇಕಾದಷ್ಟು ಅದು ಜ್ಞಾನ ಅಂತ ಒಬ್ಬ ವಿಶೇಷಾರ್ಥ ಜ್ಞಾನ, ಹಾಗಾಗಿ ವಿಶೇಷಾರ್ಥ ಜ್ಞಾನವಾಗಿದೆ. ತಂ ತರ್ಪಯಿತ್ವ ಬ್ರಹ್ಮಭೂತಸ್ಯ ರಾಜರ್ಷೇಃ ದೇಹಃ ಅಹಿಗರಲ ಅಗ್ನಿನ ಭವೋ ಭಸ್ಮಸಾತ್ ಸದ್ಯ. ಇಲ್ಲಿ ಒಂದು ಕಥೆಯನ್ನು ಕೂಡ ವಿಸ್ತಾರವಾಗಿ ತಿಳಿಸ್ತಾರೆ. ಒಂದು ಆ ತಕ್ಷಕ ಅವನು ತಾನು ಹತ್ತಿರದಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಆ ತಕ್ಷಕ ಒಂದು ಫಲದಲ್ಲಿ ತಾನು ಸೇರಿಕೊಂಡಿದ್ದಾನೆ. ಒಂದು ಫಲದಲ್ಲಿ ತಾನು ಯಸ್ಮಿನ್ನೇವ ಫಲೆ ನಾಗಃ ತಮೇವ ಅಭಕ್ಷಯತ್ ಸ್ವಯಂ ಯದ್ದತ್ತಂಚ ಫಲಂ ರಾಜ್ಞೆ ತಚ್ಚ ಕ್ರಿಮಿಹಿ ಅಭೂತ್ ಅಣುಹು. ಸಣ್ಣದಾದಂಥ ಸಣ್ಣ ಪುಟ್ಟ ವೇಷದಿಂದ ತಕ್ಷಕ ಆ ಹಣ್ಣಿನಲ್ಲಿ ಸೇರಿಕೊಂಡ. ಯಾವಾಗ ತಕ್ಷಕ ಅದನ್ನ ತಿಂದನೋ ತತ್ಕ್ಷಣಕ್ಕೇನೆ ತಿನ್ನುವ ಸಂದರ್ಭದಲ್ಲಿ, ಕೈಯಲ್ಲಿ ತಗೊಂಡು ತಿನ್ನುವ ಸಂದರ್ಭದಲ್ಲಿ ಆ ಫಲದಿಂದ ಹೊರಗೆ ಬಂದು ರಾಜನಿಗೆ ತಾನು ಕಚ್ಚಿದ್ದಾನೆ. ಕಚ್ಚಿದ ಕೂಡಲೇನೆ ತಕ್ಷಣಕ್ಕೇನೆ ಅವನು ಅಲ್ಲಿ ಭಸ್ಮನಾಗಿ ತಕ್ಷಕನ ದೇಹ ಅಲ್ಲಿ ಬಿದ್ದಿದೆ. ತಕ್ಷಕ ಅವನ ದೇಹ ನಾಶವಾಗಿದೆ. ಬಭೂವ ಭಸ್ಮಸಾತ್ ಸದ್ಯ ಪಶ್ಯತಾಂ ಸರ್ವದೇಹಿನಾಂ. ನೋಡ್ತಾ ಇರಬೇಕಾದಾಗೆ ತಕ್ಷಕನ ದೇಹ ಭಸ್ಮವಾಗಿದೆ. ಹಾಹಾಕಾರ. ಪರೀಕ್ಷಿತನ ದೇಹ ಅಲ್ಲಿ ಮತ್ತೆ ಭಸ್ಮವಾಗಿದೆ. ಹಾಹಾಕಾರ ಮಹಾನ್ ಆಸೀತ್ ಭುವಿ ಖೇ ದಿಕ್ಷು ಸರ್ವತಃ. ಎಲ್ಲ ಕಡೆಗೂ ಹಾಹಾಕಾರವಾಗಿದೆ. ಆ ಅಂತರಿಕ್ಷದಲ್ಲೂ ಕೂಡ ಎಲ್ಲ ದೇವತೆಗಳು, ನರ, ಅನೇಕ ಹಿರಿಯರ ಅವರೆಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ದೇವತೆಗಳ ದುಂದುಭಿ ನಾದವಾಗಿದೆ. ದೇವ ದುಂದುಭಯ ನೀದುಹು ಪುಷ್ಪವೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಆ ಪರೀಕ್ಷಿತನ ಒಂದು ಉತ್ಕ್ರಮಣ ಅಂತನ್ನುವಂತಹ ಒಂದು ಒಳ್ಳೆಯ ಅದೊಂದು ಮೋಕ್ಷ ಅಂತನ್ನುವುದಾಗಿ ಹೇಳ್ತಾರೆ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ, ಚತುರ್ವಿಧವಾದಂತಹದ್ದು ಮೋಕ್ಷ ಅಂತ. ಹಾಗೆ ಒಂದು ಉತ್ತಮವಾದ ಮೋಕ್ಷವನ್ನೇ ಮಹಾನುಭಾವ ವ್ಯಾಪ್ತೋಪಾಸಕ ಅಂತಹ ಪರೀಕ್ಷಿತ ತಾನು 100 ಜನ ರಾಜರಲ್ಲಿ ಒಬ್ಬನಾದಂತಹ ಮಹಾನುಭಾವ ತಾನು ಪಡೆದುಕೊಂಡಿದ್ದಾನೆ. ಇಂತಹ ಪರೀಕ್ಷಿತನ ಮಗ ಜನಮೇಜಯ. ಈ ಜನಮೇಜಯ ಯಾವಾಗ ತನ್ನ ತಂದೆ ಹೀಗೆ ಮತ್ತೆ ಪ್ರಾಣವನ್ನ ಬಿಟ್ರು ಅಂತನ್ನುವುದಾಗಿ ಗೊತ್ತಾದ ಕೂಡಲೇ ಅವನು ಆ ಶ್ರುತ್ವ ತಕ್ಷಕ ಭಕ್ಷಿತಂ ಅಥ ಆಜುಹಾವ ಸಂಕ್ರುದ್ಧ ಸರ್ಪಾನ್ ಸತ್ರೆ ಸಹದ್ವಿಜೈಹಿ. ಅವನು ಸರ್ಪಸತ್ರವನ್ನ ತಾನು ಮಾಡ್ತಾ ಇದ್ದಾನೆ. ಆ ಸರ್ಪಸತ್ರದಲ್ಲಿ ಅನೇಕ ಹಾವುಗಳು, ನಾನಾ ತರಹದ. ಬ್ರಾಹ್ಮಣ ಯಾಕೆ ಒಪ್ಪಿಗೆ ಕೊಡ್ತೇನೆ ಸರ್ಪ ಹೋಗಿ ಮಾಡ್ತೇನೆ ಅಂತ ಹೇಳಿದ್ರು. ಕದಾಚಿತ್ ಹೀಗಿರಬಹುದು. ಬ್ರಾಹ್ಮಣರು ಒಂದು ರಾಜನ ಆದೇಶ, ಎರಡನೇದು ಪರೀಕ್ಷಿತನನ್ನು ಕಳ್ಕೊಂಡ ದುಃಖ ಅವರೆಲ್ಲರಿಗೂ ಅನೇಕರಿಗೂ ಇದ್ದಿರಬಹುದು. ತಕ್ಷಕ ಅಂದರೆ ಪರೀಕ್ಷಿತನ ಕಳ್ಕೊಂಡದ ದುಃಖ ಮತ್ತು ಸ್ವಯಂ ರಾಜಾಜ್ಞೆ. ಹೀಗಾಗಿ ರಾಜನ ಮಾತನ್ನ ತಪ್ಪಿಸ್ಲಿಕ್ಕೂ ಬರುವುದಿಲ್ಲ. ಹಾಗಾಗಿ ನಾಪಶ್ಯತ್ ತಕ್ಷಕಂ ತತ್ರ ರಾಜ ಪರೀಕ್ಷಿತೋ ದ್ವಿಜಾನ್. ಅನೇಕ ಹಾವುಗಳು ಬಂದು ಬೀಳ್ತಾ ಇವೆ ಅಗ್ನಿಯ ಕುಂಡದಲ್ಲಿ. ಹಾವುಗಳು ಬಿದ್ದು ಬಿದ್ದು ಭಸ್ಮವಾಗ್ತಾ ಇದೆ. ಅದನ್ನು ನೋಡ್ತಾ ಇದ್ದಾನೆ. ಆದರೆ ತಕ್ಷಕ ಮಾತ್ರ ಬರ್ತಾ ಇಲ್ಲ. ಕಾಯ್ತಾ ಇದ್ದಾನೆ, ತಕ್ಷಕ ಬಂದು ಬೀಳಬೇಕಿಲ್ಲಿ ಅಂತ ಹೋಮ ಮಾಡ್ತಾ ಇದ್ದಾನೆ ರಾಜ. ತಕ್ಷಕ ಬರ್ತಾ ಇಲ್ಲ. ಆಗ ಎಲ್ಲ ಬ್ರಾಹ್ಮಣರಿಗೆ ಕೇಳ್ತಾನೆ,
ಯಾಕೆ ತಕ್ಷಕ ಇನ್ನೂ ಬಂದಿಲ್ಲ, ಯಾಕೆ ಬಿದ್ದಿಲ್ಲ ಇನ್ನು ಇಲ್ಲಿ? ಕಸ್ಮಾತ್ ನದಹ್ಯೇತ ಉರಗಾಧಮಃ. ಸಿಟ್ಟು ಬಹಳ ಇದೆ, ಹಾಗಾಗಿ ಆ ಮಾತಿನಲ್ಲೂ ಧ್ವನಿತವಾಗತ್ತೆ. ತಮ್ ಗೋಪಾಯೇತಿ ರಾಜೇಂದ್ರ. ಬ್ರಾಹ್ಮಣರು ಹೇಳಿದ್ರಿಲ್ಲ, ಅಲ್ಲಿ ಇಂದ್ರ ಕಾಯ್ತಾ ಇದ್ದಾನ, ಅವನನ್ನ ಇಂದ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಆ ತಕ್ಷಕನನ್ನ. ಅದಕ್ಕೆ ಬಂದು ಬೀಳ್ತಾ ಇಲ್ಲ. ಎಲ್ಲಾ ಹಾವುಗಳನ್ನ ಎಳೆದು ಹಾಕ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ. ತಕ್ಷಕ ಮಾತ್ರ ಬರ್ತಾ ಇಲ್ಲ, ಇಂದ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಅಲ್ಲಿ. ಆದ್ದರಿಂದಾಗಿ ಹೌದಾ, ಹಾಗಾದ್ರೆ ತೇನ ಸಂಸ್ತಂಭಿತ ಸರ್ಪ, ಅವನು ಹಿಡ್ಕೊಂಡ್ ಬಿಟ್ಟಾನ, ಅವನು ಸ್ತಂಭನ ಮಾಡಿದ್ದಾನೆ ಆ ಇಂದ್ರ, ಅದರಿಂದ ಬೀಳ್ತಾ ಇಲ್ಲ. ಅದಕ್ಕೆ ಹಾಗಾದ್ರೆ ಮತ್ತೆ ನೀವ್ಯಾಕೆ ಸುಮ್ಮನೆ ಇದ್ದೀರಾ? ಆ ಇಂದ್ರನಿಂದ ಸಹಿತನಾದ ತಕ್ಷಕನ್ನೇ ಹಾಕಿ ಇಲ್ಲಿ. ಬ್ರಾಹ್ಮಣರು ಮಂತ್ರ ಹೇಳುತ್ತಾರೆ. ಬ್ರಾಹ್ಮಣರು ಮಂತ್ರವನ್ನು ಹೇಳಿದರೆ ಅದನ್ನ ಸಹೇಂದ್ರಂ ತಕ್ಷಕಂ ಮಖೆ ತಕ್ಷಕಾಶು ಪತಸ್ವೇಹ ಸಹೇಂದ್ರೇಣ ಮರುತ್ವತ. ಬ್ರಾಹ್ಮಣರೆಲ್ಲರೂ ಕೂಡ ಬ್ರಹ್ಮ ಅಲ್ಲಿ ಕೂತಂತಹ ಬ್ರಹ್ಮ ಅವನು ಹೇಳಿದ, ಬ್ರಾಹ್ಮಣರೆಲ್ಲರೂ ಕೂಡ ಅಲ್ಲಿ ಆ ಅನುಮೋದನವನ್ನು ಮಾಡಿದ. ಅದನ್ನು ಮಾಡಿದರೆ ಇಂದ್ರ ಅಲಗಾಡಿ ಹೋಗ್ತಾ ಇದ್ದಾನೆ. ಇಂದ್ರನ ಸ್ಥಾನ, ಅವನ ಸಿಂಹಾಸನ ಅಲಗಾಡ್ತಾ ಇದೆ. ಮಂತ್ರದ ಶಕ್ತಿ ಎಂಥದ್ದು, ಬ್ರಾಹ್ಮಣರ ತಪಸ್ಸು ಎಂಥದ್ದು. ಬರೀ ತಕ್ಷಕ ಅಲ್ಲ, ಇಂದ್ರನಿಂದ ಸಹಿತವಾಗಿ ಬಂದು ಬೀಳುವಂತೆ. ಬಭೂವ ಸಂಭ್ರಾಂತಮತಿ ಸವಿಮಾನಸ್ಸ ತಕ್ಷಕ. ಇಂದ್ರನಿಗೇನೆ ಅಲ್ಲಿ ಏನೋ ಇದು ಅಂತನ್ನುವುದಾಗ ಅರ್ಥವಾಗದೇ ಇದ್ದಂತೆ ಆಯಿತು. ಅವನ ಆಸನ, ಅವನ ವಿಮಾನ, ಅವನ ತಕ್ಷಕ ಎಲ್ಲರೂ ತಂ ಪತಂತಂ ವಿಮಾನೇನ ಸಹ ತಕ್ಷಕಮಂಬರಾತ್. ಇಂದ್ರ ಬೀಳುವುದಕ್ಕೆ ಆರಂಭ ಮಾಡಿದಂತೆ. ಅದನ್ನು ನೋಡಿ ಆಂಗಿರಸರು ಹೇಳುತ್ತಾರೆ, ಬೃಹಸ್ಪತ್ಯಾಚಾರ್ಯರು ಹೇಳುತ್ತಾರೆ ಆ ರಾಜನಿಗೆ, ಏನಪ್ಪ ನೀನು ಮಾಡ್ತಾ ಇದೀಯಾ? ನೈಷ ತ್ವಯ ಮನುಷ್ಯೇಂದ್ರ ವಧಮರ್ಹತಿ ಸರ್ಪರಾಟ್ ಅನೇನ ಪೀತಮೃತಂ ಅಥ ಅಯಂ ಅಜರಾಮರಹ. ನಿನ್ನಿಂದ ಸಾಯುವಂಥವನಲ್ಲ, ನೀನು ಯಾವ ಹೋಮ ಮಾಡಿ ಏನೇ ಮಾಡು ಸಾಯುವಂಥವನಲ್ಲಪ್ಪ. ಅವನು ಅಮೃತ ಕುಡಿದಿದ್ದಾನೆ. ಅಮೃತ ಕುಡಿದಿದ್ದರಿಂದಾಗಿ ಅವನ ದೇಹ ಇದು ಈ ಸಂದರ್ಭದಲ್ಲಿ ನಾಶವಾಗುವಂಥದ್ದಲ್ಲ. ಆದ್ರಿಂದ ಇದನ್ನ ಬಿಟ್ಟು ಬಿಡು ಇಲ್ಲಿಗೇನೆ ಅಂತ ಬೃಹಸ್ಪತ್ಯಾಚಾರ್ಯರು ಹೇಳುತ್ತಾರೆ. ಇಲ್ಲಿ ಒಂದು ಮಾತನ್ನ ನಾವು ಕಾಣ್ತೀವಿ. ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸ್ವಸಂತಾನೋದ್ಭವಂ ಕೀರ್ತಿಯ ಯೋಜಯನ್ ಜನಮೇಜಯಂ ಶಕ್ತೋಪಿ ಅಶಕ್ತವತ್ ಎಷ್ಟು ಇಂದ್ರ ಆಸೀದುಪೇಕ್ಷಕ. ಅಲ್ಲ, ಜನಮೇಜಯ ಹೋಮವನ್ನು ಮಾಡಿದರೆ ಹಾಗಾದರೆ ಇಂದ್ರ ನಿಜವಾಗಲೂ ಬರಬೇಕಾ, ಬೀಳಬೇಕಾ ಇಲ್ಲಿ? ಎಂಥ ದೊಡ್ಡ ಇಂದ್ರ, ದೊಡ್ಡ ದೇವತೆ. ಅಂಥ ಇಂದ್ರನನ್ನ ಎಳೆದು ಅಗ್ನಿಯ ಕುಂಡದಲ್ಲಿ ಹಾಕಿಸುವಂತಹ ಶಕ್ತಿ ಇದೆಯಾ ಇವನಲ್ಲಿ? ಅಥವಾ ಬ್ರಾಹ್ಮಣರಲ್ಲಾದರೂ ಇತ್ತ ಅದು? ಇನ್ನು ಮಂತ್ರದ ಪ್ರಭಾವ ಅಂದ್ರೆ ಅಷ್ಟು ಇದೆಯಾ? ಸಾಧ್ಯವಾಗತ್ತಾ? ಇಂದ್ರನನ್ನ ಎಳೆಯಬೇಕು ಅಂದ್ರೆ ಸುಮ್ಮನೆಯ? ಅದಕ್ಕೆ ನಿರ್ಣಯವನ್ನ ಕೊಡ್ತಾರೆ, ಹೇಳ್ತಾರೆ ಇಂದ್ರ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿದ್ದಂತೆ. ಇಂದ್ರ ಯಾಕೆ ಅಂತಂದ್ರೆ ಇಂದ್ರನೇ ಅರ್ಜುನ. ಹಾಗಾದ್ರೆ ಇಂದ್ರನೇ ಅರ್ಜುನನಾದದ್ದರಿಂದಾಗಿ ತನ್ನ ಸಂತಾನದಲ್ಲಿ ತನ್ನ ವಂಶದಲ್ಲಿ ಬಂದಂಥವನು ಅನ್ನುವ ಕಾರಣಕ್ಕಾಗಿ ಜನಮೇಜಯನ ಮೇಲೆ, ಅವನೇನಿದ್ರು ಪರೀಕ್ಷಿತನ ಮಗ, ಹೀಗಾಗಿ ಮರಿಮೊಮ್ಮಗ. ಆ ಮರಿಮೊಮ್ಮಗನಾದದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್. ಆದ್ರಿಂದಾಗಿ ಎಳೆದಾಗ ಬಿಟ್ಟುಬಿಟ್ನಂತೆ, ಹೋಗ್ಲಿ ಸ್ವಲ್ಪ ನಾನು ಹೋಗ್ತೀನಿ ಅಂತ. ಯಾಕೆ ಅಂದ್ರೆ ಅವನಿಗೆ ಕೀರ್ತಿ ಬರಲಿ ಅಂತ ಅನ್ನೋದಕ್ಕಾಗಿ. ತನ್ನ ಮರಿಮೊಮ್ಮಗನ ಕೀರ್ತಿಯ ಸಲುವಾಗಿ ಇಂದ್ರ ಸ್ವಲ್ಪ ಉಪೇಕ್ಷೆ ಮಾಡಿದನಂತೆ. ಬೇಕಾದ್ರೆ ಗಟ್ಟಿ ಹಿಡ್ಕೊಂಡು ಕೂಡುತ್ತೀನಿ ಅಂತ ಕೂತು ಬಿಟ್ಟಿದ್ರೆ ಏನಾದರೂ ಕೂಡ ಬರ್ತಿರ್ಲಿಲ್ಲ. ಆದರೆ ಆ ಕಾರಣಕ್ಕಾಗಿ ತಾನು ಕೀರ್ತಿಯ ಯೋಜಯನ್ ಜನಮೇಜಯಂ, ಅವನಿಗೆ ಒಳ್ಳೆ ಕೀರ್ತಿ ಕೊಡಬೇಕು ಅಂತನ್ನುವ ಕಾರಣಕ್ಕಾಗಿ ಶಕ್ತೋಪಿ ಅಶಕ್ತವತ್ ಇಂದ್ರ ಆಸೀದುಪೇಕ್ಷಕ. ಉಪೇಕ್ಷೆ ಮಾಡಿಬಿಟ್ನಂತೆ ಇಂದ್ರ. ಅಂದ್ರೆ ಎಷ್ಟು ಪ್ರೀತಿ ಇದೆ, ತನ್ನ ಸಂತಾನದಲ್ಲಿ ಬಂದವನು ಅಂತ, ಅರ್ಜುನನ ಸಂತಾನದಲ್ಲಿ ಬಂದವನು ಅಂತನ್ನುವುದಕ್ಕಾಗಿ. ಹಾಗಾಗಿ ತಾತ್ಪರ್ಯ ಏವಮೇವ ಋಷೀಣಾಂಚ ಕೀರ್ತಿಂ ಯೋಜಯತ ಅಮುನ ಕೃತೋಪೇಕ್ಷಾ ಮಹೇಂದ್ರೇಣ. ಅದರಂತೆಯೇ ಋಷಿಗಳ ಕೀರ್ತಿಯನ್ನು ಹೆಚ್ಚಿಸಿದನಂತೆ ಇಂದ್ರ. ಋಷಿಗಳ ಮೇಲೂ ಒಂದು ತನ್ನ ಸಂತಾನದ ಮೇಲೆ ಒಂದು ಪ್ರೀತಿ, ಋಷಿಗಳ ಮೇಲೂ ಕೂಡ ಒಂದು ಪ್ರೀತಿ. ಆ ಸಂದರ್ಭದಲ್ಲಿ ಅವರ ಕೀರ್ತಿಯೂ ಕೂಡ ಹೆಚ್ಚಾಗಲಿ ಅಂತ ಅನ್ನೋದು. ಋಷಿಗಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತಂದ್ರೆ ದೇವತೆಗಳನ್ನು ಬಿಡ್ಲಿಕ್ಕೆ ಸಾಧ್ಯ, ದೇವತೆಗಳೂ ಕೂಡ ಆಕೃಷ್ಟರಾಗ್ತಾರೆ ಅಂತನ್ನುವಂತಹ ಒಂದು ಒಳ್ಳೆ ಕೀರ್ತಿಯನ್ನು ಕೂಡ ಋಷಿಗಳಿಗೆ ಕೊಡುವುದಕ್ಕಾಗಿ ಇಂದ್ರ ತಾನು ಉಪೇಕ್ಷೆ ಮಾಡಿದ. ಹೀಗೆ ಕಿಮು ವಿಷ್ಣು ಪರಾತ್ಪರಃ ತಸ್ಮಾತ್ ವಿಷ್ಣೋ ಅಶಕ್ಯಂ ನ ಭೂತ ಭವ್ಯ ಭವತ್ಸಪಿ ನ ಚಾನಿಷ್ಟಂ ಗುಣೈರೇವ ಪೂರ್ಣೋ ನಾರಾಯಣ ಸಹ ಇತ್ಯಾದಿ ವಾಮನ ಪುರಾಣದ ಮಾತನ್ನು ಕೊಟ್ಟು ಉಲ್ಲೇಖವನ್ನ ಮಾಡಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಆ ಇಂದ್ರ ಬೇಕಂತೆ ತಾನಲ್ಲಿ ಬರ್ತಾ ಇದ್ದಾನೆ. ಬರುವ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ ಸಾಕು ಅಂತನ್ನುವುದಾಗಿ. ಸರ್ಪಚೋರಾದಿ ವನ್ಯಂಬು ಕ್ಷುತ್ರುಟ್ ವ್ಯಾಧ್ಯಾದಿ ಭಿನೃಪ ಪಂಚತ್ತಂ ರುಚ್ಛತೆ ಜಂತು ಭುಂಕ್ತೆ ಆರಬ್ಧ ಕರ್ಮಚ. ಅನೇಕ ಮಾತುಗಳನ್ನ
ತಿಳಿಸ್ತಾ ಅವರವರ ಕರ್ಮಾನುಸಾರವಾಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವರಿಗೆ ನಾನಾ ತರಹದ ಮರಣವಾಗಲಿ, ಸಾವು, ಹುಟ್ಟೋದು ಎಲ್ಲವೂ ಕೂಡ ಅಥವಾ ಜೀವನದಲ್ಲಿ ಭೋಗ ಎಲ್ಲವೂ ಅವರವರ ಕರ್ಮಾನುಸಾರವಾಗಿ ಆಗತ್ತೆ. ಆದ್ದರಿಂದ ಅದಕ್ಕಾಗಿ ನೀನು ಆ ಸರ್ಪಗಳನ್ನು ಕಾರಣ ಅಂತ ಇಟ್ಟುಕೊಂಡು, ತಕ್ಷಕ ಕಾರಣ ಅಂತ ಇಟ್ಟುಕೊಂಡು ತಕ್ಷಕನನ್ನ ನೀನು ಸಂಹಾರ ಮಾಡಲಿಕ್ಕೆ ಹೋಗಬೇಡ. ಕರ್ಮ ಇತ್ತು, ಪರೀಕ್ಷಿತನ ಕರ್ಮ ಇತ್ತು. ಪರೀಕ್ಷಿತನ ಕರ್ಮ ಹಾಗೆ ಇದ್ದದ್ದರಿಂದಾಗಿ, ಪ್ರಾರಬ್ಧ ಕರ್ಮ ಇದ್ದದ್ರಿಂದಾಗಿ ತಕ್ಷಕನ ಕಡೆಯಿಂದಲೇ ಸಾಯಬೇಕು ಅಂತಲೂ ಪ್ರಾರಬ್ಧ, ಅದರಿಂದ ಹಾಗಾಗಿದೆ. ಅದರಿಂದ ಪ್ರಾರಬ್ಧ ಕರ್ಮಾನುಸಾರವಾಗಿಯೇ ಅದು ನಡೆಯುವಂತಹದ್ದು. ತಸ್ಮಾತ್ ಸತ್ರಮಿದಂ ರಾಜನ್ ಸಂಸ್ಥೀಯೇತ ಆಭಿಚಾರಿಕಂ. ಇದು ಆಭಿಚಾರಿಕ ಕರ್ಮ, ಅಭಿಚಾರ ಮಾಡ್ತಾ ಇರೋದು, ಜನರಿಗೆ ಉಪದ್ರವ ಕೊಡ್ತಾ ಇರುವಂತಹ ಕೆಲಸ ಮಾಡ್ತಾ ಇದೆಯಾ ನೀನು. ಸರ್ಪಗಳನ್ನ ಕೊಂದರೆ ಜೀವರಿಗೆ ತೊಂದರೆ ಕೊಡ್ತಾ ಇರುವ ಕೆಲಸ, ಆಭಿಚಾರಿಕವಾದಂತಹ ಕೆಲಸ ಇದು. ಮಾಡಲಿಕ್ಕೆ ಹೋಗಬೇಡ, ಸಾಕು ಮಾಡು, ಇಲ್ಲಿಗೆ ಅದನ್ನು ಮುಗಿಸಿಬಿಡು. ಸರ್ಪ ಅನಾಗಸ ದಗ್ಧಾ ಜನೈ ದಿಷ್ಟಂ ಹಿ ಭುಜ್ಯತೆ ಇತ್ಯುಕ್ತ ಸ ತಥೇತ್ಯಾಹ. ಇಷ್ಟು ಹೇಳಿ ಆ ಬೃಹಸ್ಪತಿಗಳ ಮತ್ತೆ ಮಾತನ್ನ ತಾನು ಕೇಳಿ ಸರ್ಪಸತ್ರದಿಂದ ತಾನು ಅಲ್ಲಿ ಉಪರತನಾಗಿದ್ದಾನೆ. ಅಲ್ಲೇ ತನ್ನ ಆ ಸತ್ರವನ್ನು ಮುಗಿಸಿದ ಅಂತಹದ್ದು. ಇದು ಅದ್ಭುತವಾದ ವಿಷ್ಣುವಿನ ಒಂದು ವ್ಯಾಪಾರ, ವಿಷ್ಣುವಿನ ಮಾಯಾ ಅಂತನ್ನುವುದಾಗಿ ತಿಳಿಸ್ತಾರೆ. ಈ ರೀತಿಯಲ್ಲಿ ಇಂತಹ ಮಾತನ್ನ ಹೇಳಿ ಪೈಲಾದೇವರಿಗೆ ಅಸಶಿಷ್ಯೈಹಿ, ಮುಂದೆ ಭಗವಂತನ ಮಾಹಾತ್ಮ್ಯವನ್ನ ವಿಶೇಷವಾಗಿ ತಿಳಿಸಬೇಕು ಅಂತನ್ನುವುದಕ್ಕಾಗೇನೆ ಅನೇಕ ಋಷಿಗಳಿಂದ ಆ ವೇದವ್ಯಾಸ ದೇವರು ತಾವೇನು ಪುರಾಣಗಳ ಒಂದು ವಿಶೇಷವಾದಂತಹ ನಾನಾ ಪೈಲಾದಿ ವ್ಯಾಸ ಶಿಷ್ಯರು ಅಂತ ಮಹಾಮಹಾನುಭಾವರು, ಪೈಲ, ವೈಶಂಪಾಯನ ಇತ್ಯಾದಿ ಅವರೆಲ್ಲರಿಂದಾಗಿ ಶಾಸ್ತ್ರ ಹೇಗೆ ಹರಡಿತು ಅಂತನ್ನುವುದನ್ನ ತಿಳಿಸ್ತಾರೆ. ಶೌನಕರ ಪ್ರಶ್ನೆಗೆ ಸೂತಾಚಾರ್ಯರು ಉತ್ತರವನ್ನು ಕೊಟ್ಟು ಆ ರೀತಿಯಲ್ಲಿ ಶಾಸ್ತ್ರದ ಒಂದು ಯಾವ ರೀತಿಯಲ್ಲಿ ಬೆಳೀತು ಅಂತನ್ನುವುದನ್ನ ಅದನ್ನ ತಿಳಿಸಿಕೊಡುವಂತಹದ್ದು. ಪುತ್ರಾನ್ ಅಧ್ಯಾಪಯತ್ತಾಂಸ್ತು ಮಹರ್ಷೀನ್ ಬ್ರಹ್ಮಕೋವಿದಾನ್, ಎಲ್ಲರಿಗೆ ಅಧ್ಯಯನವನ್ನು ಮಾಡಿಸಿ ಉತ್ತಮವಾದಂತಹ ಜ್ಞಾನವನ್ನ ಕೊಟ್ಟು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಪ್ರಚಾರವನ್ನು ಮಾಡುವುದಕ್ಕಾಗಿ ಹೇಳಿದ್ದಾರೆ. ಪೈಲಾಯ ಸಂಹಿತಾಂ ಆದ್ಯಾಂ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ 10ನೇ ಅಧ್ಯಾಯದಲ್ಲಿ ಕೊನೆ ಭಾಗದಲ್ಲಿ ಹೇಳುವಂತೆ ಅಲ್ಲಿ ಋಗ್ವೇದವನ್ನ ಪೈಲರಿಗೆ ಉಪದೇಶವನ್ನು ಮಾಡಿ ಪೈಲರೇ ಋಗ್ವೇದವನ್ನ ಪ್ರಚಾರ ಮಾಡುವಂತೆ ಹೇಳಿದ್ದಾರೆ. ಇಲ್ಲಿ ಋಗ್ವೇದದಲ್ಲಿ ಪೈಲರ ಒಳಗೆ ಮತ್ತೆ ವಾಯುದೇವರು ಪ್ರವೇಶ ಮಾಡಿದರು. ಆ ನಂತರದಲ್ಲಿ ಮುಂದೆ ವೈಶಂಪಾಯನರಿಗೆ ಯಜುರ್ವೇದವನ್ನ ಪ್ರಚಾರ ಮಾಡುವುದಕ್ಕಾಗಿ, ಜೈಮಿನಿಗಳಿಗೆ ಸಾಮವೇದ, ಹಾಗೆ ಅಥರ್ವಾಂಗಿರಸರಿಗೆ ಆ ಅಥರ್ವಣ ವೇದವನ್ನ ಹೀಗೆ ಆ ರೀತಿಯಲ್ಲಿ ಪ್ರಚಾರ ಮಾಡುವುದಕ್ಕಾಗಿ ಹೇಳಿದ್ದಾರೆ. ಆ ಪೈಲ ಸ್ವಸಂಹಿತಾಂ ಊಚೆ ಇಂದ್ರ ಪ್ರಮತಯೇ ಮುನಿಹಿ, ಪೈಲರು ಇಂದ್ರಪ್ರಮತಿಗಳಿಗೆ ಅದನ್ನು ಹೇಳಿದ್ದಾರೆ. ಆ ಇಂದ್ರಪ್ರಮತಿಗಳು ಬಾಷ್ಕಲರಿಗೆ ಹೇಳಿದ್ದಾರೆ. ಅವರು ಮತ್ತೆ ಪುನಃ ತಮ್ಮ ಶಿಷ್ಯರಿಗೆ, ಹೀಗೆ ಆ ಋಗ್ವೇದ ಅದು ಹೆಚ್ಚು ಪ್ರಚಾರವಾಗ್ತಾ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಶಾಕಲ್ಯಸ್ತತ್ಸುತಸ್ತಂ ಪಂಚಧಾ ವ್ಯಸ್ಯ ಸಂಹಿತಾಂ, ಹಾಗೆ ಅದೇ ಕ್ರಮದಲ್ಲೇನೆ ಶಾಕಲ್ಯರು ಅಂತನ್ನುವುದಾಗೂ ಇದ್ದಾರೆ. ಅದೇ ನಮ್ಮ ಶಾಕ ಆ ರೀತಿಯಲ್ಲಿ ಅವರೆಲ್ಲರ ಮುಖದಿಂದ ಕ್ರಮವಾಗಿ ವೇದ ಅಂತನ್ನೋದು ಹರಡಿ ಬಂದಿದೆ. ಇನ್ನ ಇದೆಲ್ಲವನ್ನು ಕೂಡ ಶ್ರುತ್ವ ಏತತ್ ಛಂದಸಾಂ ವ್ಯಾಸಂ, ಇದನ್ನು ಕೇಳಬೇಕಂತೆ. ವೇದಗಳ ವಿಭಾಗ, ವೇದ ಯಾವ ರೀತಿಯಲ್ಲಿ ಶಿಷ್ಯರ ಕ್ರಮದಿಂದ ಭೂಮಿಯಲ್ಲಿ ಪ್ರಸರಿತವಾಯಿತು, ಪ್ರಚಾರಗೊಳಿತು ಅಂತನ್ನೋದನ್ನ ಕೇಳಬೇಕು. ಇದನ್ನು ಕೇಳೋದರಿಂದಲೂ ಕೂಡ ಸರ್ವ ಪಾಪೈ ಪ್ರಮುಚ್ಯತೆ. ಶ್ರುತ್ವ ಏತತ್ ಛಂದಸಾಂ ವ್ಯಾಸಂ ಸರ್ವ ಪಾಪೈ ಪ್ರಮುಚ್ಯತೆ. ಹೀಗೆ ವಿಶೇಷವಾಗಿ ಇದು ಹರಡು ಬಂದಂತಹದ್ದು. ಅದರಂತೆಯೇ ಮುಂದೆ ಯಾಜ್ಞವಲ್ಕ್ಯರು ಅವರ ಒಂದು ಕಥೆಯನ್ನು ಕೂಡ ಹೇಳುತ್ತಾರೆ. ಯಾವ ರೀತಿಯಲ್ಲಿ ಯಜುರ್ವೇದ ಅದು ಭೂಮಿಯಲ್ಲಿ ಹರಡಿ ಬಂತು, ಜೈಮಿನಿಗಳಿಂದ ಸಾಮವೇದ, ಅವರ ಶಿಷ್ಯ ಪರಂಪರ, ಹೀಗೆ ಅನೇಕ ಶಿಷ್ಯ ಪರಂಪರೆಗಳು ಹೀಗೆ ಪರಂಪರೆಗಳಿಂದ ಈ ಶಾಸ್ತ್ರವೆಲ್ಲವೂ ಕೂಡ ಹರಡಿ ಬಂದಂತಹದ್ದು ಇದೆ. ಈ ಒಂದು ಯಾವ ಪುರಾಣ ವಾಂಗ್ಮಯವಿದೆ, ಆ ಪುರಾಣ ವಾಂಗ್ಮಯವನ್ನ ರೋಮಹರ್ಷಣರಿಗೆ ಹೇಳಿದ್ದಾರೆ. ಆ ರೋಮಹರ್ಷಣರು ತಮ್ಮ ಮಕ್ಕಳಾದಂತಹ ಸೂತಾಚಾರ್ಯರ ಕಡೆಯಿಂದ ಈ ಒಂದು ಪುರಾಣ ವಾಂಗ್ಮಯವನ್ನು ಲೋಕದಲ್ಲಿ ಪ್ರಚಾರ ಮಾಡಿದ್ದಾರೆ. ಹೀಗೆ 18 ಪುರಾಣಗಳು, ಅದರ ಹೆಸರನ್ನು ಕೂಡ ವಿಶೇಷವಾಗಿ ಹೇಳ್ತಾರೆ. ಬ್ರಾಹ್ಮಂ, ಪಾದ್ಮಂ, ವೈಷ್ಣವಂಚ, ಶೈವಂ, ಲಿಂಗಂಚ, ಗಾರುಡಂ, ನಾರದೀಯ, ಭಾಗವತ, ಅಗ್ನಿಪುರಾಣ, ಸ್ಕಂದ ಪುರಾಣ, ಭವಿಷ್ಯ, ಬ್ರಹ್ಮವೈವರ್ತ, ಮಾರ್ಕಾಂಡೇಯ, ವಾಮನ, ವರಾಹ, ಮತ್ಸ್ಯ, ಕೂರ್ಮ, ಬ್ರಹ್ಮಾಂಡ ಅಂತನ್ನುವುದಾಗಿ ಹೀಗೆ ಮತ್ತು 18 ಪುರಾಣಗಳು ಇದೆ. ಈ ರೀತಿಯಾಗಿ ಪುರಾಣಗಳ ಬಗ್ಗೆಯೂ ಕೂಡ ಮತ್ತೆ ತಿಳಿಸ್ತಾ
ಸೂತ ಜೀವ ಚಿರಂ ಸಾಧೋ. ಈ ಕಡೆ ಶೌನಕಾದಿಗಳು ಕೂಡ ತುಂಬ ತಾವು ಸಂತುಷ್ಟರಾಗಿ ಇದ್ದಾರೆ. ಆ ಸಂತುಷ್ಟರಾಗಿ ಮತ್ತೆ ಪುನಃ ಆ ಸೂತಾಚಾರ್ಯರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಮಾರ್ಕಾಂಡೇಯರ ಬಗ್ಗೆ ತಿಳಿಸಿಕೊಡಬೇಕು ಅಂತನ್ನುವುದಕ್ಕಾಗಿ. ಆಹುಹು ಚಿರಾಯುಷಂ ಋಷಿಂ ಮೃಕಂಡು ತನಯಂ ಜನಾಹ. ಆ ಮೃಕಂಡುವಿನ ಮಕ್ಕಳು ಮಾರ್ಕಾಂಡೇಯರು ಚಿರಾಯುಷಿಗಳು ಅಂತನ್ನುವುದನ್ನು ಕೇಳ್ತೇವೆ. ಯಾರು ಕಲ್ಪಾಂತದಲ್ಲಿ ಅವರು ಇದ್ದು, ಅವರು ವಿಶೇಷವಾಗಿ ಕಲ್ಪಾಂತದವರೆಗೆ ಅವರು ಇದ್ದು ಭಗವಂತನ ಪ್ರಳಯವನ್ನ, ಇಡೀ ಜಗತ್ತು ಗ್ರಸ್ತವಾದಂತಹ ಆ ಪ್ರಳಯವನ್ನ ತಾವು ನೋಡಿದ್ದಾರೆ. ಅವರು ಸವಾ ಅಸ್ಮತ್ ಕುಲೋತ್ಪನ್ನ. ಶೌನಕರು ಹೇಳುತ್ತಾರೆ, ನಮ್ಮ ಕುಲದಲ್ಲೇ ಬಂದವರವರು ಪೂರ್ವದಲ್ಲಿ ಮಾರ್ಕಾಂಡೇಯರು. ಅಂತಹ ರೀತಿಯಲ್ಲಿ ಶೌನಕರ ಪೂರ್ವಿಕರಾಗಿಯೇ ಬಂದಂಥವರು. ಸವಾ ಅಸ್ಮತ್ ಕುಲೋತ್ಪನ್ನ ಕಲ್ಪೇಸ್ಮಿನ್ ಭಾರ್ಗವರ್ಷಭ ನೈವಾಧುನಾಪಿ ಭೂತಾನಾಂ ಸಂಪ್ಲವ ಕೋಪಿ ಜಾಯತೆ. ಒಬ್ಬರೇ ಇವರು ಸಮುದ್ರದಲ್ಲಿ ಇದ್ದು ಆ ವಟಪತ್ರದಲ್ಲಿ ಮಲಗಿರ್ತಕ್ಕಂಥ ಪರಮಾತ್ಮನನ್ನ ನೋಡಿದ್ದಾರೆ. ಅದು ಹೇಗೆ ಸಾಧ್ಯ? ಎಲ್ಲರೂ ಇನ್ನ ಪ್ರಳಯವೇ ಆಗದೇ ಇದ್ದಾಗ ಇವರು ಹೇಗೆ ಪ್ರಳಯ ದರ್ಶನವನ್ನು ಮಾಡಿಕೊಂಡರು? ಪರಮಾತ್ಮನನ್ನ ಮಲಗಿದಂಥ ಪರಮಾತ್ಮನ ಹೇಗೆ ತಾನೇ ನೋಡಿದರು? ಇದನ್ನು ನನಗೆ ತಿಳಿಸಬೇಕು ಅಂತನ್ನುವುದಾಗಿ ಶೌನಕರು ಪ್ರಶ್ನೆಯನ್ನು ಮಾಡಿದಾಗ ಸೂತಾಚಾರ್ಯರು ಉತ್ತರವನ್ನ ಕೊಡ್ತಾರೆ. ಮಾರ್ಕಾಂಡೇಯ ಉಪಾಖ್ಯಾನ ಬಹಳ ಚೆನ್ನಾಗಿರುವಂತಹ, ಭಗವಂತನ ಪ್ರಳಯದ ದರ್ಶನ ಮಾಡಿಕೊಂಡವರು ಭಗವಂತನ ಆ ಪ್ರಳಯವನ್ನ ನಾವು ಕಿಂಚಿತ್ತಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಷ್ಟು ಅದ್ಭುತವಾದಂತಹ ಒಂದು ವ್ಯಾಪಾರ. ಭಗವಂತ ಅಘಟಿತ ಘಟನಾ ಶಕ್ತ, ಮಧ್ಯದಲ್ಲೇನೆ ಪ್ರಳಯವನ್ನ ತೋರಿಸಲಿಕ್ಕೆ ಸಮರ್ಥ. ಪರಮಾತ್ಮನ ಎಲ್ಲಾ ಕ್ರಿಯೆಗಳು ನಿತ್ಯ, ಪರಮಾತ್ಮನ ಪ್ರಳಯ ಕರ್ತೃತ್ವನೂ ನಿತ್ಯ. ಈಗೂ ಪ್ರಳಯ ನಡೀತಾ ಇದೆ. ಇಷ್ಟೇ ಶಕ್ತ್ಯಾತ್ಮನ ಇದೆ, ವ್ಯಕ್ತ್ಯಾತ್ಮನ ಇಲ್ಲ. ಅದನ್ನ ವ್ಯಕ್ತಗೊಳಿಸಿ ಮಾರ್ಕಾಂಡೇಯರಿಗೆ ಪರಮಾತ್ಮ ತೋರಿಸಿದ ಈ ಎಲ್ಲ ಭಗವಂತನ ಅದ್ಭುತವಾದ ವ್ಯಾಪಾರವನ್ನ ನಾವು ಕೇಳಿ ತಿಳಿಯೋಣ. ನಾಳೆಯ ದಿನ ಈ ಮುಂದಿನ ಭಾಗವನ್ನು ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ